श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। देवं नारायणं नत्वा सर्वदोषविवर्जितं परिपूर्णं गुरुंश्चाङ्गीतार्थं वक्ष्यामि लेशतः। कुपिता हि फणच्चाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्याय सुधादिकृज्जयमुनीन् श्रीपादराजसन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारान्निधिं श्रीसत्यव्रतराघवेन्द्रमुनिपान् सद्बोधसध्यानपान्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। शास्त्रेषु पारदुष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम् हरिः ओम् हरिः ओम्। ಗಮನಾಸನ ಸಂಕತಾದಿಲೀಲಾಹ ಸ್ಮೃತಿಮಾತ್ರೇಣ ಭವಾಪವರ್ಗದಾತ್ರೀಃ ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರಿಗೆ ಹೇಳುವಂತಹ ಮಾತು. ಗಮನಾಸನ ಸಂಕತಾದಿಲೀಲಾಹ ಸ್ಮೃತಿಮಾತ್ರೇಣ ಭವಾಪವರ್ಗದಾತ್ರೀಃ. ಶ್ರೀಮದಾಚಾರ್ಯರು ಬಂದರು, ಶ್ರೀಮದಾಚಾರ್ಯರು ಹೋದರು, ಶ್ರೀಮದಾಚಾರ್ಯರು ಇಲ್ಲಿ ಕೂತ್ಕೊಂಡ್ರು, ಶ್ರೀಮದಾಚಾರ್ಯರು ಇಲ್ಲಿ ನಿಂತುಕೊಂಡು ಪಾಠ ಹೇಳಿದರು, ಶ್ರೀಮದಾಚಾರ್ಯರು ಇವನಿಗೆ ಮಂತ್ರಾಕ್ಷತೆ ಕೊಟ್ಟರು, ಶ್ರೀಮದಾಚಾರ್ಯರು ಇವನ ಜೊತೆ ವಾದ ಮಾಡಿದರು. ಇಷ್ಟನ್ನೇ ಶ್ರೀಮದಾಚಾರ್ಯರ ಲೀಲೆಗಳನ್ನು ಶ್ರವಣ ಮಾಡುವುದರಿಂದ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ, ಕೇವಲ ಅವಳ ಸ್ಮರಣ ಮಾಡುವುದರಿಂದ, ಕೇಳುವುದರಿಂದ, ಶ್ರವಣ ಮಾಡುವುದರಿಂದ ನಮ್ಮ ಎಲ್ಲ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ನೌಕೆಯಾಗ್ತದೆ ಅಂತ ಶ್ರೀಮದಾಚಾರ್ಯರ ಐತಿಹಾಸಿಕ ಚರಿತ್ರೆ ಅದನ್ನು ಹೇಳಿಕೊಡುವಂತಹ ಮಧ್ವವಿಜಯ ಗ್ರಂಥದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರಿಗೆ ಈ ಮಾತನ್ನು ಹೇಳ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಗೀತೆಗೂ ಶ್ರೀಮದಾಚಾರ್ಯರಿಗೂ ಏನು ಸಂಬಂಧ ಅಂತಂದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ, ಆ ಪರಮಾತ್ಮನ ತತ್ವಜ್ಞಾನವನ್ನು ಕೊಡ್ತಾ ಇದ್ದಾನೆ. ಕೃಷ್ಣ ತನ್ನ ತತ್ವಜ್ಞಾನವನ್ನೇ ತಾನು ಕೊಡ್ತಾ ಇದ್ದಾನೆ. ಈ ತತ್ವಜ್ಞಾನವನ್ನು ಕೃಷ್ಣ ಕೊಡಬೇಕಾದಾಗ ಆ ಪರಮಾತ್ಮನ ಜ್ಞಾನ ನನಗೆ ಎಷ್ಟು ಅರ್ಥ ಆಗತ್ತೆ, ನಿಮಗೆ ಎಷ್ಟು ಅರ್ಥ ಆಗತ್ತೆ ಅಂತನ್ನುವುದಕ್ಕಿಂತ ಅದರ ಶ್ರವಣ ಮಾಡುವುದೇ ಮಹಾಫಲ. ಅದರ ಶ್ರವಣ ಮಾಡೋದೇ ಮಹಾಫಲ. ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಶ್ರವಣ ಮಾಡಿದರೇನೇ ಸಂಸಾರ ದಾಟುತ್ತೆ ಅಂತಂದರೆ ಪರಮಾತ್ಮನ ಚರಿತ್ರೆ, ಆ ಪರಮಾತ್ಮನ ಚರಿತ್ರೆ ಶ್ರವಣ ಮಾಡೋದರಿಂದ ನಮಗೆ ಮೋಕ್ಷಾದಿ ಸಕಲ ವಿಧ ಸೌಖ್ಯ ಆಗತ್ತೆ ಅಂತನ್ನೋ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಪರಮಾತ್ಮನ ವಿಶ್ವರೂಪ ದರ್ಶನವನ್ನು ಪರಮಾತ್ಮ ಮಾಡಿಸಿಕೊಡ್ತಾ ಇದ್ದಾನೆ. ಸಂಜಯ ಉವಾಚ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ
ಪರಮಂ ರೂಪಮೈಶ್ವರಂ. ನೋಡಿ, ಗೀತೆಯ ಪಾರಾಯಣವನ್ನು ಮಾಡಬೇಕಾದಾಗ ಈ ಮುಖಾಂತರ ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ಈ ಗೀತೆಯಲ್ಲಿ ಸಾಧಾರಣ ಬರೋರು 3 ಜನ ಬರ್ತಾರೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಅವರಿಬ್ಬರ ಕಾನ್ವರ್ಸೇಷನ್ನೇ ಇಡೀ ಗೀತೆ ಆಗಿಬಿಡುತ್ತೆ. ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಧೃತರಾಷ್ಟ್ರ. ಆ ಧೃತರಾಷ್ಟ್ರನಿಗೆ ಸಂಜಯ್ ಹೇಳಬೇಕು, ಡಿಕ್ಟೇಟ್ ಮಾಡಬೇಕು, ಏನಾಗ್ತಾ ಇದೆ ಅನ್ನೋದನ್ನು ಸಂಜಯ್ ಹೇಳಬೇಕು. ಮೊದಲಿಗೆ ಪ್ರಶ್ನೆ ಮಾಡಿದ ಧೃತರಾಷ್ಟ್ರ, ಏನು ನಡೀತಾ ಇದೆ? ಶುರು ಆಯ್ತಾ? ಯುದ್ಧ ಶುರು ಆಯ್ತಾ? ತುಂಬ ಹುರುಪಲ್ಲಿದ್ದ. 11 ಅಕ್ಷೌಹಿಣಿ ಸೈನ್ಯ ನನ್ನ ಮಕ್ಕಳದು, ಅವ್ರದ್ದು 7 ಅಕ್ಷೌಹಿಣಿ ಸೈನ್ಯ, 4 ಅಕ್ಷೌಹಿಣಿ ಹೆಚ್ಚಾಯಿತು. ಸುಲಭವಾಗಿ ನಾವು ಅವ್ರನ್ನ ಮುಗಿಸಿಬಿಡ್ಬೋದು ಅಂತನ್ನುವ ವಿಶ್ವಾಸದಲ್ಲಿ ಕೂತಿದ್ದ ಧೃತರಾಷ್ಟ್ರ. ಈಗ ನೀವು ಆಚಾರ್ಯರ ಬಾಯಿಂದ ಕೇಳಿದ್ರಿ, ಧೃತರಾಷ್ಟ್ರ ಮೋಸ್ಟ್ ಕನ್ಫ್ಯೂಸ್ ಆದಂತಹ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ ಅಂತ. ಇವತ್ತಿನ ದಿವಸ ಕಣ್ಣೇ ಇಲ್ಲದೆ ಇರುವಂತಹ ಧೃತರಾಷ್ಟ್ರನಿಗೂ ಇದ್ದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಗಾಂಧಾರಿಗೂ ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇದೆ? ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಧೃತರಾಷ್ಟ್ರನಿಗೆ ಕಣ್ಣೇ ಇಲ್ಲ, ಮಕ್ಕಳು ಮಾಡುವ ದುಶ್ಚಟಗಳು ಕಣ್ಣಿಗೆ ಕಾಣಲಿಲ್ಲ ಅವನಿಗೆ. ಎಲ್ಲ ಮೇಲಾಗಿ ಪುತ್ರ ವ್ಯಾಮೋಹ. ಗಾಂಧಾರಿಗೆ ನಿಜವಾದ ಪತಿವ್ರತಾ ಸ್ತ್ರೀ ಗಾಂಧಾರಿ, ತಾನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡ್ಲು, ಸಂತೋಷ. ಆದರೆ ಗಾಂಧಾರಿ, ನಾವೆಲ್ಲ ವ್ರತವನ್ನು ಹಿಡಿತೇವೆ, ವ್ರತವನ್ನು ಬಿಡ್ತೇವೆ, ವ್ರತವನ್ನು ಗ್ರಹಣ ಮಾಡ್ತೇವೆ. 1 ದಿವಸ, 2 ದಿವಸ, 4 ದಿವಸ ವೆಂಕಟೇಶ್ ದೇವರಿಗೆ ವಾರ ಪ್ರದಕ್ಷಿಣೆ ಹಾಕ್ತೇನೆ, ಒಂದು ವ್ರತ ಮಾಡ್ತೀನಿ, ವಾರ ಆದಮೇಲೆ ಬಿಟ್ಬಿಡ್ತೀನಿ. ಹಾಗೆ ಆ ಮಹಾತಾಯಿ ಗಾಂಧಾರಿ ತಾನು ದೊಡ್ಡ ಮನಸ್ಸು ಮಾಡಿ ಈ ಕಣ್ಣಿಗೆ ಬಟ್ಟೆ ಏನು ಕಟ್ಕೊಳ್ದಿತ್ತಲ್ಲ, ಇದು ಒಂದು ವ್ರತ, ಸ್ವಲ್ಪ ದಿವಸ ಕಟ್ಕೋತೇನೆ, ಆಮೇಲೆ ಬಿಚ್ಚಿ ಬಿಡ್ತೇನೆ, ಮಕ್ಕಳಾದ ಮೇಲೆ ಬಿಚ್ಚಿ ಬಿಡ್ತೇನೆ ಅಂತ ಬಿಚ್ಚಿದ್ರೆ ಬಹುಶಃ 100 ಜನ ಮಕ್ಕಳಲ್ಲಿ ಒಬ್ಬರಿಬ್ಬರು ಯಾರೋ ಒಳ್ಳೆಯವರಾಗ್ಬೋದಿತ್ತೇನೋ, ಸ್ವಲ್ಪ ಒಳ್ಳೆಯವರಾಗೋ ಅವಕಾಶ ಇರ್ತಿತ್ತು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಶಾಲೆ. ನಮ್ಮ ಕನ್ನಡದಲ್ಲಿ ಎಲ್ಲ ಕಡೆ ಕೆಂಪು ಡಬ್ಬಿ ಬಸ್ಸಲ್ಲಿ ಎಲ್ಲ ಕಡೆ ಹಾಕಿರ್ತಾರೆ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಶಾಲೆ. ಆ ಗಾಂಧಾರಿ ಸ್ವಲ್ಪ ವಿಚಾರ ಮಾಡಿ, ನಾನು ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಟೋದು ಬೇಡ, ಸ್ವಲ್ಪ ಸಮಯ ಬಟ್ಟೆ ಕಟ್ತೇನೆ, ಮಕ್ಕಳಾದ ಮೇಲೆ ಬಟ್ಟೆ ಬಿಚ್ಚಿಬಿಡ್ತೇನೆ ಅಂತ ಕಣ್ಣು ಬಿಟ್ಟಿದ್ದು ನೋಡಿದ್ದರೆ ಮಕ್ಕಳನ್ನು, ಆ ಮಕ್ಕಳನ್ನು ಸಣ್ಣವರಿದ್ದಾಗಲೇ ಅವರನ್ನು ದೂರ ಸರಿಸ್ತಿದ್ಲು, ಅಥವಾ ಅವರಿಗೆ ತಿದ್ದಿ ಬುದ್ಧಿ ಹೊಡೆದು ಬಡ್ದು ಪಾಠವನ್ನು ಹೇಳಿ ಶಿಕ್ಷಣ ಕೊಡ್ತಾ ಇದ್ಲು. ಆ ಧೃತರಾಷ್ಟ್ರ ತಾನು ಎಲ್ಲವನ್ನ ಕೇಳಿ ತಿಳ್ಕೊಳ್ಳುವ ಧೃತರಾಷ್ಟ್ರ ಒಬ್ಬವನು, ಹೇಳುವವನು ಸಂಜಯ, ಪ್ರಶ್ನೆ ಕೇಳುವವನು ಅರ್ಜುನ, ಉತ್ತರ ಕೊಡುವವನು ಕೃಷ್ಣ. 4 ಕ್ಯಾರೆಕ್ಟರ್ಗಳು ನಮಗೆ ಇಲ್ಲಿ ಬರುವಂಥದ್ದು. ಧೃತರಾಷ್ಟ್ರ ಸಂಜಯ ಕಡಿಮೆ, ಹೆಚ್ಚು ಅರ್ಜುನ ಪ್ರಶ್ನೆ, ಕೃಷ್ಣ ಉತ್ತರ, ಸಂವಾದ ಮಾಡ್ತಾ ಹೋಗ್ತಿದ್ದಾರೆ. ಸಂಜಯ ಉವಾಚ ಅಂತೇಳಿ ಬಂತು. ನಾನು ಯಾಕೆ ಹೇಳಿಕೊಂಡೇನೆ? ಸಂಜಯ ಉವಾಚ, ಸಂಜಯ ಈಗ ಬಾಯ್ಬಿಟ್ಟ. ಸಂಜಯ ಕಡೆ ಮಾತಾಡಿದ್ದು ಯಾವಾಗ? ಗೀತಾ ಪಾರಾಯಣ ಮಾಡಬೇಕಾದ್ರೆ ಗೊತ್ತಾಗತ್ತೆ. 2ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಸಂಜಯ ಕಡೇ ಬಾರಿ ಮಾತಾಡಿಬಿಟ್ಟ. ಆಮೇಲೆ ಸಂಜಯ ಉವಾಚ ಅಂತ ಬರಲೇ ಇಲ್ಲ ಎಲ್ಲೂ. ಈಗ ಬಂದದ್ದು ಸಂಜಯ ಉವಾಚ. ಯಾಕೆ ಈಗ ಬಂತು? ಈಗ ಯಾಕೆ ಬಂತು ಅಂದರೆ, ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಈ ಅದ್ಭುತವಾದ ವಿಶ್ವರೂಪವನ್ನು ನೋಡಿ ಇಷ್ಟೋರ್ಗೂ ಬಾಯಿ ಮುಚ್ಕೊಂಡಿದ್ದ. ಈಗ ಅವನಿಗೆ ಬಾಯಿ ಮುಚ್ಕೊಂಡಿರ್ಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಅವನ ಕೈಲಿ. ಅವನು ಗೊತ್ತಿಲ್ಲದೇನೆ ಅವನ ಬಾಯಿಂದ ಶಬ್ದಗಳು ಬರ್ತಾ ಇದೆ. ಅನೇಕ ವಕ್ತನಯನಂ ಅನೇಕಾದ್ಭುತ ದರ್ಶನಂ. ಆ ಕೃಷ್ಣನ ಏನು ವಿಶ್ವರೂಪ ದರ್ಶನ ಇದೆ, ಆ ವಿಶ್ವರೂಪ ದರ್ಶನವನ್ನು ಕೃಷ್ಣ ಅರ್ಜುನನಿಗೆ ಮಾಡಿಸ್ತಾ ಇದ್ದಾನೆ. ಆ ಅರ್ಜುನವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಇಡೀ ಜಗತ್ತಿಗೆ ಕೃಷ್ಣ ವಿಶ್ವರೂಪ ದರ್ಶನವನ್ನು ಮಾಡಿಸಲಿಕ್ಕೆ ಹೊಂಟಿದ್ದಾನೆ. ಧೃತರಾಷ್ಟ್ರ, ನೋಡು ವಿಶ್ವರೂಪ. ಏನು ನೋಡ್ತಿ? ಕೇಳಬೇಕಷ್ಟೆ, ನೋಡೋದಿಲ್ಲ, ಕೇಳೋದಷ್ಟೆ. ಆ ವಿಶ್ವರೂಪವನ್ನು ವರ್ಣನೆ ಮಾಡ್ತೇನೆ, ಕೇಳು. ಮಹಾಯೋಗೇಶ್ವರೋ ಹರಿಹಿ ಅಂತನ್ನೋ ಕಡೆ ಹರಿ ಅಂತನ್ನುವ ಶಬ್ದವನ್ನು ಕೃಷ್ಣ ಬಳಸಿದ್ದಾನೆ.
ನಾವೆಲ್ಲ ಹರೇ ನಮಃ ಶ್ರೀಕೃಷ್ಣಾರ್ಪಣ ಅಂತ ನಾವು ಹೇಳ್ತೀವಿ. ಯಾವ ಕಾಲಕ್ಕೂ ಸ್ಮರಣೆ ಮಾಡ್ತಾ ಇರ್ತೇವೆ. ಹರಿನಾಮ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಹರಿನಾಮ ಸ್ಮರಣೆ ಮಾಡಬೇಕು. ಎಲ್ಲ ದಾಸರು ಅನೇಕ ತಮ್ಮ ಸುಳಾದಿಗಳಲ್ಲಿ, ತಮ್ಮ ಪದ್ಯಗಳಲ್ಲಿ ಬರಿಬೇಕಾದಾಗ ಹರಿನಾಮ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಹರಿ ಅಂತಂದರೆ ಪರಮಾತ್ಮ, ಅವನ ನಾಮಸ್ಮರಣೆ ಮಾಡಿ ಕೃಷ್ಣ, ಗೋವಿಂದ, ಮಾಧವ, ಅಚ್ಯುತ, ಅನಂತ, ಗೋವಿಂದ ಎಲ್ಲದಕ್ಕೂ ಮಹತ್ತರವಾದ ಫಲ ಇದೆ. ಆದರೆ ಹರಿ ಅಂತನ್ನುವ ಶಬ್ದಕ್ಕೆ ಒಂದು ವಿಶೇಷ ಅರ್ಥವನ್ನು ಶ್ರೀಮದಾಚಾರ್ಯ ತೋರಿಸ್ಕೊಡ್ತಾರೆ. ಹರಿಹಿ ಸರ್ವಯಜ್ಞಾದಿ ಭಾಗಹಾರಿತ್ವಾತ್. ಮೋಕ್ಷಧರ್ಮ ಎನ್ನುವಂತಹ ಒಂದು ಅಲ್ಲಿಯ ಪ್ರಮಾಣ ಶ್ಲೋಕವನ್ನು ಕೊಡ್ತಾರೆ. ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕ್ರತುಷ್ವಹಂ ವರ್ಣೋ ಮೇ ಹರಿತಶ್ರೇಷ್ಠ ತಸ್ಮಾತ್ ಹರಿಹಿ ಇತಿ ಸ್ಮೃತಃ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಟೀಕಾಕೃತ್ಪಾದರು ಒಂದು ಅದ್ಭುತವಾದ ಪ್ರಮೇಯವನ್ನು ನಮಗೆ ಕೊಡ್ತಾರೆ. ಟೀಕಾಕೃತ್ಪಾದರು ಬರೆದ ಗೀತಾ ಭಾಷ್ಯಕ್ಕೆ ಬರೆದ ಗ್ರಂಥಕ್ಕೆ ಹೆಸರು ಪ್ರಮೇಯ ದೀಪಿಕಾ ಅಂತ. ಆ ಗ್ರಂಥಕ್ಕೆ ಹೆಸರೇ ಪ್ರಮೇಯ ದೀಪಿಕಾ. ಒಂದು ಉತ್ತಮ ಪ್ರಮೇಯವನ್ನು ಕೊಡ್ತಾರೆ. ವಾಕ್ಯ ಹೀಗಿದೆ: ಅಪ್ರಾಕೃತ ವಿಗ್ರಹಸ್ಯ ಸಾಕಾರಸ್ಯೇವ ಅನಂತ ಪೂಜಾಸ್ಥಾನೇಷು ಸ್ವರೂಪೇಣೈವ ಯುಗಪತ್ ಸನ್ನಿಧಾನೇ. ಭಗವಂತ ಪೂಜಾ ಅಂತನ್ನೋದು, ಯಜ್ಞ ಅಂತನ್ನೋದು ಅನೇಕ ವಿಧವಾದ ಪೂಜಾ, ಅನೇಕ ವಿಧವಾದ ಯಜ್ಞ. ಊಟ ಮಾಡುವುದು ಒಂದು ಯಜ್ಞ, ವೈಶ್ವಾನರ ಯಜ್ಞ. ಪಾಠವನ್ನು ಹೇಳುವುದು ಜ್ಞಾನಯಜ್ಞ. ಪ್ರವಚನವನ್ನು ಹೇಳುವುದು ಅದು ಪ್ರವಚನ ಯಜ್ಞ. ಶ್ರವಣ ಮಾಡುವುದು ಶ್ರವಣ ಯಜ್ಞ. ಎಲ್ಲವೂ ಒಂದೊಂದು ಯಜ್ಞ. ಎಲ್ಲವೂ ಭಗವದುದ್ದೇಶಕವಾಗಿ ಮಾಡುವಂತಹದ್ದು. ಮೀಮಾಂಸಕರು ಹೇಳುವ ಮಾತನ್ನು ನಾವಿಲ್ಲಿಟ್ಟುಕೊಂಡ್ರೆ ನಮಗೆ ಸ್ವಲ್ಪ ಸ್ಪಷ್ಟ ಹೆಚ್ಚಾಗತ್ತೆ. ಹೋಮ ಮಾಡ್ತೇವೆ, ಇಂದ್ರಾಯ ಸ್ವಾಹ ಅಂತ ಹೇಳ್ತೇವೆ. ಇಂದ್ರಾಯ ಸ್ವಾಹ ಅಂದ್ರೇನು? ಇಂದ್ರದೇವರನ್ನು ನಾವು ಉದ್ದೇಶದಲ್ಲಿ ಇಟ್ಟುಕೊಂಡು ಅವರ ಸಲುವಾಗಿ ಏನೋ ಒಂದು ಆಹುತಿ ದ್ರವ್ಯವನ್ನು ಅಲ್ಲಿ ಹಾಕುವುದು, ಅಗ್ನಿಯಲ್ಲಿ ಹಾಕುವುದು. ಇಂದ್ರಾಯ ಸ್ವಾಹ, ದೇವತಾ ಉದ್ದೇಶೇನ ದ್ರವ್ಯತ್ಯಾಗವನ್ನು ಮಾಡುವುದು, ಇದು ಯಜ್ಞ. ವೈಶ್ವಾನರ ಯಜ್ಞ ಅಂದರೆ ಏನು ಮಾಡೋದು? ವೈಶ್ವಾನರ ನಾಮಕನಾದ ಪರಮಾತ್ಮನನ್ನ ಉದ್ದೇಶದಲ್ಲಿ ಇಟ್ಟುಕೊಂಡು ಇದು ಅವನಿಗೆ ಆಹಾರ, ಅವನಿಗೆ ಆಹುತಿ ಇದು ಅಂತ ಸಮರ್ಪಣೆ ಮಾಡುವುದು. ಸಮರ್ಪಣಾ ಮನೋಭಾವದಿಂದ ಮಾಡುವುದೆಲ್ಲವೂ ಯಜ್ಞವಾಗತ್ತೆ. ಯಾವುದನ್ನೇ ಸಮರ್ಪಣೆ ಮಾಡಿ, ಅದಕ್ಕಾಗಿ ನಮ್ಮಲ್ಲಿ ಹೇಳೋದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪವನ್ನು ಮಾಡಿ ಕಾರ್ಯ ಮುಗಿದ ಮೇಲೆ ಕೃಷ್ಣಾರ್ಪಣ ಅಂತ ಹೇಳಿ ಅದು ಯಜ್ಞವಾಗಿ ಬಿಡುತ್ತೆ. ನಾವೇನು ಮಾಡೋ ಕಾರಣ ಇಲ್ಲ, ಅದು ಕನ್ವರ್ಟ್ ಆಗಿಬಿಡುತ್ತೆ, ತನ್ನಷ್ಟಾನೇ ಕನ್ವರ್ಟ್ ಆಗಿಬಿಡುತ್ತೆ ಯಜ್ಞವಾಗಿ. ನಾವು ದೊಡ್ಡ ಹೋಮವನ್ನು ಮಾಡಿ ಹೊಗೆಯನ್ನು ಮಾಡಿ ನಮಗಷ್ಟೆಲ್ಲ ಆಗೋದಿಲ್ಲ, ಬೇಡ, ಕುತ್ತಲ್ಲಿಯೇ ಯಜ್ಞವನ್ನು ಮಾಡಿ. ನೀವು ಯಾರು ತಿರುಗಾಡ್ರಿ ಎಂದಿದ್ದಾರೆ ನಿಮಗೆ? ಈ ಭಗವಂತನಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಯಜ್ಞಸ್ಥಾನಗಳೇನಿದೆ ಆ ಎಲ್ಲ ಅಂದರೆ ಜಗತ್ತಲ್ಲಿ ಏಕಕಾಲಕ್ಕೆ ಅನೇಕ ಅನಂತ ಯಜ್ಞಗಳು ನಡೀತಾ ಇದೆ. ಆ ಎಲ್ಲ ಯಜ್ಞಸ್ಥಾನಗಳಲ್ಲಿ ತಾನು ಏಕಕಾಲಕ್ಕೆ ಎಲ್ಲ ಕಡೆ ಇದ್ದು ಅವೆಲ್ಲವನ್ನು ಸ್ವೀಕಾರ ಮಾಡ್ತಾನೆ, ಆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ಹರಿಹಿ ಅಂದರೆ ಸರ್ವ ಯಜ್ಞಾದಿ ಭಾಗಹಾರಿತ್ವಾತ್. ಹರಿಹಿ, ಇಂತಹ ಹರಿಹಿ ಪರಮಾತ್ಮ, ಸರ್ವೋತ್ತಮನಾದ ಪರಮಾತ್ಮ ತಾನು ತನ್ನ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪ. ಎಷ್ಟು ಪ್ರೀತಿ ಪಾರ್ಥನ ಮೇಲೆ! ಪಾರ್ಥನ ಸಲುವಾಗಿ ದರ್ಶನ ಮಾಡಿಸ್ತಾ ಇದ್ದಾನೆ, ಪಾರ್ಥನ ಸಲುವಾಗಿ ಮಾಡಿಸ್ತಾ ಇದ್ದಾನೆ. ಪಾರ್ಥನ ಸಲುವಾಗಿ ಮಾಡಿಸ್ತಾ ಇದ್ದಾನೆ ಅಂದರೆ ನಾವು ನೋಡಬಾರ್ದಾ, ನಾವು ತಿಳ್ಕೋಬಾರ್ದಾ? ಹಾಗೆ ಹೇಳಿಲ್ಲ. ಗಾಳಿ ಬಂದಾಗ ತೂರ್ಕೋಬೇಕು ಅಂತ ಹೇಳ್ತಾರೆ. ಗಾಳಿ ಬಂದಾಗ ತೂರ್ಕೋಬೇಕು. ನನ್ನ ಸಲುವಾಗಿ ಫ್ಯಾನ್ ಹಚ್ಚಿರೋದಿಲ್ಲ, ಅಲ್ಲಿ ಫ್ಯಾನ್ ಹಚ್ಚಿರ್ತಾರೆ. ನಾನು ಅಲ್ಲಿ ಹೋಗೋದ್ರೆ ನನಗೂ ಗಾಳಿ ಬಂದ್ಬಿಡುತ್ತೆ. ನನಗೇನು ಬಂದು ಕೂಡಬೇಡ ಅಂತ ಅವ್ರು ಹೇಳಿಲ್ವಲ್ಲ. ಹಾಗೆ ಪರಮಾತ್ಮ ಅರ್ಜುನನ ಸಲುವಾಗಿ ಅವನ ಮೇಲೆ ಪ್ರೀತಿಯಿಂದ ಅವನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಈ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಸಂಜಯ್ ಹೇಳ್ತಾ ಇದ್ದಾನೆ, ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ
ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯುತಾಯುಧಂ. ಅನೇಕ ವಕ್ರ, ಅನೇಕ 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 ಅಂದ್ರೇನು ಮುಂದೆ ಎಲ್ಲ ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ. ಅದನ್ನು ಶ್ರೀಮದ್ ಆಚಾರ್ಯರು ಸಮರ್ಥನೆ ಮಾಡಿಕೊಡ್ತಾರೆ ಭಾಷ್ಯದಲ್ಲಿ. ಅನೇಕ ಅನ್ನೋ ಶಬ್ದಕ್ಕೆ ಅನಂತ ಅಂತ ಅರ್ಥ. ಸುಮ್ಮನೆ ನೀವು ಅನೇಕ ಅಂದರೆ ಅನೇಕ ಜನ ಬಂದಿದ್ರು, ಬಹಳ ಜನ ಬಂದಿದ್ರು ಹಿಂಗರ್ಥ. ಹಾಗೆ ಅನೇಕ ವಕ್ತ್ರ ಅಂದರೆ ಅನೇಕ ಮುಖಗಳು, ಅನೇಕ ಕಣ್ಣುಗಳು. ಪರಮಾತ್ಮ ಏನು ವಿಶ್ವರೂಪವನ್ನು ತೋರಿಸಿದ ಅದರ ಸಣ್ಣ ಝಲಕ್ಕನ್ನು ಕೊಡ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಅನೇಕ ಮುಖಗಳಿತ್ತಪ್ಪ ಧೃತರಾಷ್ಟ್ರ, ಅನೇಕ ಕಣ್ಣುಗಳು, ಅನೇಕ ಕೈಗಳು. ಅನೇಕ ಅಂತನ್ನೋ ಶಬ್ದಕ್ಕೆ ಅನೇಕ ಅಂತ ಬಹಳ ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಸುಮ್ಮನೆ ಏನೋ ಸ್ವಲ್ಪ ತೋರಿಸಿದ ಅಂತ ತಿಳ್ಕೋಬೇಡಿ. ಅನಂತ ಮುಖಗಳು, ಅನಂತ ಕಣ್ಣುಗಳು, ಅನಂತ ಕೈಗಳು, ಅನಂತ ಕಾಲುಗಳು, ಅನೇಕ ದಿವ್ಯಾಭರಣ. ಬರೇ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ರು, ಇನ್ನೂ ಅಲಂಕಾರ ಮಾಡಿಲ್ಲ, ವಸ್ತ್ರ ಇಲ್ಲ, ಹಾಗಿರೋ ರೂಪನ ಅಲ್ಲ. ಅನೇಕ ದಿವ್ಯಾಭರಣಗಳು, ಅದ್ಭುತವಾದ ಆಭರಣಗಳು. ಆ ಪರಮಾತ್ಮ ಅನೇಕ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಅನೇಕ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಯಾಕೆ ಆಯುಧ ಹಿಡ್ಕೊಂಡ ಪರಮಾತ್ಮ? ಆಭರಣ ಹಾಕ್ಕೊಂಡ, ಅಲಂಕಾರ ಮಾಡಿಕೊಂಡ, ಎಲ್ಲ ಚೆಂದಾಗಿದೆ. ಯಾಕೆ ಆಯುಧ ಹಿಡ್ಕೊಂಡ? ಯಾಕೆ ಹಿಡ್ಕೊಂಡ? ಯುದ್ಧ ಸಮಯ ಇದು. ಪರಮಾತ್ಮ ಎಲ್ಲಿದ್ದಾನೆ? ಯುದ್ಧವನ್ನು ಮಾಡ್ತಾ ಇದ್ದಾನೆ. ನಾವು ಎಲ್ಲಿಗೆ ಯಾವಾಗ ಹೋಗಬೇಕು ಹಾಗೆ ರೆಡಿ ಆಗಬೇಕು. ರಿಸೆಪ್ಷನ್ಗೆ ಹೋಗಬೇಕಾದಾಗ ಭಾರೀ ಸೀರೆಯನ್ನು ಉಟ್ಟುಕೊಂಡು ನಾವು ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ಅಲ್ಲಿ ಹೋಗ್ತೇವೆ. ಸ್ವಾಮಿಗಳ ಹತ್ರ ಪಾದಪೂಜೆ ಮಾಡಲಿಕ್ಕೆ ಹೋದಾಗ ಭಾರೀ ರೇಷ್ಮೆ ಸೀರೆ ಉಟ್ಕೊಂಡು ಅದಕ್ಕೆ ಭಾರೀ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀವ ಪಾದಪೂಜೆಗೆ. ಎಲ್ಲಿ ಹಾಗೆ ಹೋಗಬೇಕು ಅಲ್ಲಿ ಆ ಥರ ಹೋಗಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ನಾನು ಸುಮ್ಮನೆ ಸಪ್ಪಗೆ ಕೂತ್ಕೊಂಡ್ರೆ ಹೇಗಾಗತ್ತೆ? ಆಗಲ್ಲ. ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಕೂರ್ತೇನೆ ನಾನು. ಆ ಪರಮಾತ್ಮ ಎಲ್ಲ ಆಯುಧವನ್ನು ಹಿಡ್ಕೊಂಡು ಪರಮಾತ್ಮ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಇಲ್ಲಿ ಕೆಲವೊಂದು ಅಂಶಗಳನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಅದ್ಭುತವಾಗಿ ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಅದ್ಭುತವಾಗಿ ಹೇಳಿದ್ದಾರೆ ಅಂತ ನಾನು ನೀವು ಸರ್ಟಿಫಿಕೇಟ್ ಕೊಡೋ ಕಾರಣ ಇಲ್ಲ. ನಮಗೆ ಅದ್ಭುತವಾಗಿ ತೋರ್ತಾ ಇದೆ. ಅಲ್ಲಿ ಹೇಳಿದ ವಿಷಯಗಳನ್ನು ಎಲ್ಲವನ್ನೂ ಪ್ರವಚನ ರೂಪದಲ್ಲಿ ಹೇಳಲಿಕ್ಕಾಗೋದಿಲ್ಲ, ಕಷ್ಟ ಸಾಧ್ಯ. ಆದರೆ ಪ್ರತಿ ಬಾರಿಯೂ ಅದನ್ನು ಸ್ಕಿಪ್ ಮಾಡ್ತಾ ಹೋದರೆ ಏನಿದೆ ಅಂತನ್ನೋದು ನಮಗೆ ಗೊತ್ತಾಗಲಿಕ್ಕೆ ಕಷ್ಟ ಆಗತ್ತೆ. ಹೀಗಾಗಿ ಯಥೋಚಿತವಾದ ಸಮಯದಲ್ಲಿ ನನ್ನ ಬುದ್ಧಿಗೆ ಮಟ್ಟಿದ ಹಾಗೆ ನಾನು ಅದನ್ನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಕೃಷ್ಣ ಏನು ತನ್ನ ಈ ವಿಶ್ವರೂಪವನ್ನು ತೋರಿಸಿದ, ಈ ವಿಶ್ವರೂಪ ಎಲ್ಲಿಯ ವಿಶ್ವರೂಪ ಇದು? ಎಲ್ಲಿ ವಿಶ್ವರೂಪ ಇದು? ನಿಮ್ಮ ಎದುರುಗಡೆ ಖಾಲಿ ಜಾಗ ಇತ್ತು ಇಷ್ಟು ದಿವಸ, ಈಗ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಬೇಕಾದಾಗ ಮಣ್ಣನ್ನು ತೆಗೆದರು, ಹಳ್ಳ ಮಾಡಿದ್ರು, ಅದಕ್ಕೆ ಪಾಯ ಹಾಕಿದರು, ಫೌಂಡೇಶನ್ ಹಾಕ್ತಾ ಇದ್ದಾರೆ. ಈಗ ನಡೀತಾ ಇದೆ. ಫೌಂಡೇಶನ್ ಇಷ್ಟು ದಿವಸ ಎಲ್ಲಿತ್ತು? ಇರಲಿಲ್ಲ. ಸಿಮೆಂಟು ಫ್ಯಾಕ್ಟ್ರಿ ಒಳಗಿತ್ತು, ಸ್ಟೀಲು ಆ ಫ್ಯಾಕ್ಟ್ರಿ ಒಳಗಿತ್ತು, ಲೇಬರ್ಸ್ ಎಲ್ಲ ಎಲ್ಲೋ ಬೇರೆ ಕಡೆ ಇದ್ದರು. ಎಲ್ಲರೂ ಬಂದರು, ಅವನ್ನೆಲ್ಲ ಈಗ ರೆಡಿ ಮಾಡಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಪರಮಾತ್ಮ ಯಾವುದೋ ಒಂದು ಬೇರೆ ರೂಪವನ್ನು ತಾನು ತೋರಿಸಿದ್ನ, ಯಾವುದೋ ಒಂದು ರೂಪವನ್ನು ತೋರಿಸಿದನ ಅಂತ ಪ್ರಶ್ನೆಯನ್ನು ಮಾಡ್ಕೋತಾರೆ. ಇಡೀ ಜಗತ್ತಿಗೆ ಪರಮಾತ್ಮ ತನ್ನ ಈ ಹೊಸದಾದ ವಿಶ್ವರೂಪವನ್ನು ತೋರಿಸಿದ. ಎಲ್ಲಿತ್ತು ವಿಶ್ವರೂಪ ಇದು? ಯಾವ ವಿಶ್ವರೂಪ ಇದು? ಆ ವಿಶ್ವರೂಪ ಯಾವುದು ಅಂತಂದರೆ ಬೇರೆ ಯಾವುದೂ ಅಲ್ಲ, ಪರಮಾತ್ಮನೇ ಅವನು. ಅವನೇ ಪರಮಾತ್ಮ. ಕೃಷ್ಣನೇ ವಿಶ್ವರೂಪನಾದ. ಆ ವಿಶ್ವರೂಪನೇ ಅನಂತ, ಅವನೇ ಪರಮಾತ್ಮ, ಬೇರೆ ಯಾವುದೂ ಅಲ್ಲ. ಅಂದರೆ ನಾನು ಹೇಳ್ತಾ ಇದ್ದೆ ಹೇಗೆ ಅಂದರೆ, ನಾನು ಒಂದು ಬೋರ್ಡಿನಲ್ಲಿ ಸ್ಟಿಕ್ಕನ್ನು ಹಿಡ್ಕೊಂಡು ಇವನು ಕೃಷ್ಣ, ಇವನು ದೇವರು ಅಂತ ತೋರಿಸ್ಬೋದು ನಾನು. ಹಾಗೆ ಕೃಷ್ಣ ತಾನು ವಿಶ್ವರೂಪ ಇದು ಅಂತ ಕೈ ಮಾಡಿ ತೋರಿಸ್ತಾ ಇಲ್ಲ, ತಾನೇ ವಿಶ್ವರೂಪನಾಗಿ ನಿಂತ ಪರಮಾತ್ಮ ಕೃಷ್ಣ ನಿಂತ. ದರ್ಶಯಾತ್ಮಾನಮವ್ಯಯಂ ತುಂಬ ಚೆನ್ನಾಗಿ ಸಂಗತಿಯನ್ನು ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಅರ್ಜುನ ಕೇಳಿದ್ದು,
ನನಗೆ ವಿಶ್ವರೂಪವನ್ನು ದರ್ಶನ ಮಾಡಿಸು. ನಿನ್ನ ವಿಶ್ವರೂಪ ಆತ್ಮಾನಂ ಅವ್ಯಯಂ. ಅವ್ಯಯ ಅನ್ನೋ ಶಬ್ದಕ್ಕೆ ವ್ಯಯ ಅಂದರೆ ನಾಶ, ಅವ್ಯಯ ಅಂದರೆ ನಾಶವಾಗದೇ ಇರುವಂತಹ ರೂಪವನ್ನು ತೋರಿಸು. ಅಂತಹ ರೂಪವನ್ನು ತೋರಿಸು. ಆ ರೂಪದ ಜ್ಞಾನವನ್ನು ನಾನು ಮಾಡಿಕೋತೇನೆ, ನನ್ನ ಯಥೋಚಿತವಾಗಿ ಜ್ಞಾನ ಮಾಡ್ಕೋತೇನೆ ಹೇಳ್ತಾರೆ. ದರ್ಶಯಾತ್ಮಾನಮವ್ಯಂ ಇತಿ ಆತ್ಮ ಪ್ರದರ್ಶನ ಪ್ರಾರ್ಥನಾನಂತರಂ. ಅರ್ಜುನ ಪ್ರಾರ್ಥನೆ ಮಾಡಿದ್ದೇನು? ದರ್ಶಯಾತ್ಮಾನಮವ್ಯ, ನಿನ್ನ ಪರಮಾತ್ಮ ನಿನ್ನ ಸ್ವರೂಪದ ದರ್ಶನವನ್ನು ಮಾಡಿಸುವಂತ ಪ್ರಾರ್ಥನೆ ಮಾಡಿದ. ಸ್ವರೂಪದ ದರ್ಶನ ಮಾಡಿಸುವಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಮೋಸ ಮಾಡಿಕ್ಕೆ ಸಾಧ್ಯವಾ? ಯಾವುದೋ ಬೇರೆ ತೋರಿಸಿಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ? ಆಚಾರ್ಯ ಹತ್ರ ಬಂದ್ಬಿಟ್ಟು ನಿನ್ನೆ ಶುಕ್ರವಾರ ಆಚಾರ್ಯರು ಗುರುವಾರ ರಾತ್ರಿ ವೆಂಕಪ್ಪನಿಗೆ ಹಚ್ಚಿದಂತಹ ಆ ನಾಮವನ್ನು ತೆಗೆದು ಇಟ್ಟಿರ್ತಾರೆ, ಪಚ್ಚಕರ್ಪೂರವನ್ನು. ಭಕ್ತಾದಿಗಳು ಬಂದು ಪಚ್ಚಕರ್ಪೂರ ಪ್ರಸಾದ ಕೊಡಿ ಅಂತ ಕೇಳಿದಾಗ, ಓ ನೋಡಲಿಕ್ಕೆ ಸಕ್ಕರೆ ಪುಡಿನೂ ಹಾಗೆ ಇದೆ ಅಂತ ಸಕ್ಕರೆ ಪುಡಿ ಕೊಡ್ಲಿಕ್ಕಾಗತ್ತಾ? ಹಾಗೆ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ನೀವು ಕೇಳಿದ್ದೇನು? ಪಚ್ಚಕರ್ಪೂರ ಕೇಳಿದ್ದೀರಿ, ಆಚಾರ್ಯರು ಪಚ್ಚಕರ್ಪೂರ ಕೊಟ್ಟಿದ್ದಾರೆ. ಅರ್ಜುನ ಕೇಳಿದ್ದೇನು? ನಿನ್ನ ಸ್ವರೂಪ ದರ್ಶನ ಮಾಡಿಸುವಂತ ಕೇಳಿದ್ದಾನೆ. ಹಾಗಾದರೆ ಕೃಷ್ಣ ಮೋಸಗಾರನ? ಏನೋ ಬೇರೆ ತೋರಿಸಿ ಹುಚ್ಚು ಮಾಡಲಿಕ್ಕೆ? ಇಲ್ಲ, ಕೃಷ್ಣ ತನ್ನ ಸ್ವರೂಪ ದರ್ಶನವನ್ನೇ ಮಾಡಿಸಿಕೊಟ್ಟಿದ್ದಾನೆ. ಶ್ರೀಮದಾಚಾರ್ಯ ಹೇಳಿದ್ರು. ಶ್ರೀಮದಾಚಾರ್ಯರಿಗೆ ಕೇಳ್ತಾರೆ, ಕೃಷ್ಣ ತನ್ನ ಸ್ವರೂಪ ದರ್ಶನ ಮಾಡಿಸಿದ ಅಂತಂತ ಕೃಷ್ಣ ಹೇಳಬೇಕಲ್ಲ, ನೀವು ಹೇಳ್ತಾ ಇದ್ದೀರಿ ಶ್ರೀಮದಾಚಾರ್ಯರೇ. ಕೃಷ್ಣ ಹೇಳಬೇಕಲ್ಲ, ಇದನ್ನ ಹೇಳಿದ್ದಾನೆ ಕೃಷ್ಣ. ಅವ್ಯಯ ಪರಮಂ ಸರ್ವಾಶ್ಚರ್ಯಮಯಂ ಅನಂತಂ ವಿಶ್ವತೋಮುಖಂ. ಈ ಎಲ್ಲ ಶಬ್ದಗಳೇನಿದೆಯಲ್ಲ, ಇದೆಲ್ಲ ಕೇವಲ ಪರಮಾತ್ಮನನ್ನೇ ಹೇಳುವಂತಹ ಶಬ್ದಗಳು. ಅನಂತ ಅನ್ನೋ ಶಬ್ದ ಯಾರಿಗೆ ಹೇಳುತ್ತೆ? ಅನಂತ ಅಂತ ಶಬ್ದ ಇದೆ. ಅನಂತ ಅಂದ್ರೆ ಏನು? ಎಂದೆಂದೆಂದೆಂದಿಗೂ ನಾಶವಾಗದೇ ಇರುವಂತಹ ವ್ಯಕ್ತಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಶಾಶ್ವತನಾದ ವ್ಯಕ್ತಿ. ಇದು ಯಾರಿಗೆ ಹೇಳಿಕ್ಕೆ ಸಾಧ್ಯ ಇದೆ ಇದನ್ನ? ಹಾಗಾದರೆ ಪರಮಾತ್ಮ ತನ್ನ ರೂಪವನ್ನೇ ತೋರಿಸಿದ, ಬೇರೆ ಯಾವ ರೂಪ ಅಲ್ಲ ಅದು. ಯಾವುದೋ ಐಂದ್ರಜಾಲ ಮಾಯಾ ಮಾಡಿ ಏನೋ ಒಂದು ಸೃಷ್ಟಿ ಮಾಡಿ ತೋರಿಸಿದ ಹಾಗೆ ಅಲ್ಲ. ಪರಮಾತ್ಮ ತನ್ನ ರೂಪವನ್ನೇ ಪ್ರಕಟಣೆ ಮಾಡಿದ. ಇದುವರೆಗೂ ಅರ್ಜುನ ಕೃಷ್ಣನನ್ನು ನೋಡ್ತಾ ಇದ್ದ, ದುರ್ಯೋಧನನು ಕೃಷ್ಣನನ್ನು ನೋಡ್ತಾ ಇದ್ದ, ಶಿಶುಪಾಲಾದಿಗಳು ಕೃಷ್ಣನನ್ನು ನೋಡ್ತಾ ಇದ್ದರು. ಕೃಷ್ಣನನ್ನು ಆಗಿನ ಕಾಲದ ಎಲ್ಲ ಜನರು ನೋಡಿಬಿಟ್ಟಿದ್ದಾರೆ, ಎಲ್ಲ ಜನರು ನೋಡಿದ್ದಾರೆ. ಅರ್ಜುನ ಏನು ಹೊಸದಾಗಿ ನೋಡೋದು? ಅಥವಾ ಕೃಷ್ಣ ಏನು ಹೊಸದಾಗಿ ತೋರಿಸೋದು ಈ ರೂಪವನ್ನು? ನೋಡಿದ್ದೇ ರೂಪ ಅಲ್ವಾ? ಕೃಷ್ಣನ ನೋಡಿದ್ದೀವಲ್ಲ, ನಾವು ನೋಡಿಲ್ಲದೆ ಇರ್ಬೋದು, ಅವಾಗಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೃಷ್ಣ ಯಾವಾಗ ತಾನು ನಡೆದಾಡ್ತಾ ಇದ್ದ ಅಂದರೆ ಭೂಮಿಯಲ್ಲಿ ಇದ್ದ, ಆಗ ಸಾವಿರಾರು ಜನ ನೋಡಿಬಿಟ್ಟಿದ್ದಾರೆ. ಏನು ವಿಶೇಷ? ಮತ್ತು ಅವ್ರಿಗೂ ಎಲ್ಲ ಅಪರೋಕ್ಷ ಜ್ಞಾನ ಆಯ್ತಲ್ಲ. ಈಗ ಏನು ಪರಮಾತ್ಮ ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ, ಇದು ವಿಶ್ವರೂಪ ಅಂದರೆ ಎಲ್ಲಿಯ ವಿಶ್ವರೂಪ? ಇದು ಯಾವುದಿದು? ಪರಮಾತ್ಮನ ಸ್ವರೂಪ ಅಂತ ಹೇಳ. ಪರಮಾತ್ಮನೇ ಇವನು, ಪರಮಾತ್ಮನೇ ಕೃಷ್ಣನೇ ವಿಶ್ವರೂಪನಾಗಿ ತೋರಿದ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಅದ್ಭುತವಾದ ಪ್ರಮೇಯವನ್ನು ಶ್ರೀಮದಾಚಾರ್ಯ ನಮ್ಮ ಕೈ ಕೊಡ್ತಾರೆ. ನಾವು ಏನು ಅಪರೋಕ್ಷ ಜ್ಞಾನವನ್ನು ಮಾಡಿಕೋತೇವೆ, ಈ ಅಪರೋಕ್ಷ ಜ್ಞಾನ ಅಂತ ಅನ್ನೋದೇನಿದೆ, ಆ ಅಪರೋಕ್ಷ ಜ್ಞಾನ ಇದು ನಮ್ಮ ಬಿಂಬರೂಪಿ ಪರಮಾತ್ಮನದ್ದೇ ಅಪರೋಕ್ಷ ಮಾಡಿಕೊಳ್ಳೋದು. ಬಿಂಬರೂಪಿಯಾದ ಪರಮಾತ್ಮನ ಅಪರೋಕ್ಷ ಜ್ಞಾನವಾಗತ್ತೆ. ಆ ಅಪರೋಕ್ಷ ಜ್ಞಾನವಾದರೇನೆ ನಮಗೆ ಮೋಕ್ಷವಾಗುವುದು. ಅಂದರೆ ಮೋಕ್ಷಕ್ಕೆ ಸಾಧನವಾದ ಅಪರೋಕ್ಷ ಜ್ಞಾನ ಅಂದರೆ ಏನು? ಬಿಂಬಾಪರೋಕ್ಷವೇ ಅದು ಅಪರೋಕ್ಷ ಜ್ಞಾನ. ಏನು ಬಿಂಬ ಅಂದರೆ ಏನು? ಪ್ರತಿಬಿಂಬ ಅಂದರೆ ಏನು? ಅಪರೋಕ್ಷ ಜ್ಞಾನ ಅಂದರೆ ಏನು? ಪರೋಕ್ಷ ಜ್ಞಾನ ಅಂದರೆ ಏನು? ಅದು ಯಾವಾಗ ಆಗತ್ತೆ? ಹೇಗಾಗತ್ತೆ? ಹತ್ತಾರು ಪ್ರಶ್ನೆಗಳು ಅದಕ್ಕೆ ಜೋಡಿಕೊಂಡು ಬರುತ್ತೆ. ಅದನ್ನು ಹಾಗೆ ಸ್ಕಿಪ್ ಮಾಡಿ ಹೋಗೋದ್ರಲ್ಲಿ ತಾತ್ಪರ್ಯ ಇಲ್ಲ. ಅನಾದಿ ಕಾಲದಿಂದ ಯಾವ ಜೀವರಾಶಿಗೆ
ಮೋಕ್ಷ ಎಂದೋ ಒಮ್ಮೆ ಆಗತ್ತೆ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಯಾವ ಜೀವರಾಶಿಗೆ ಅವನು ಸಾತ್ವಿಕನಾಗಿ ಇದ್ದಾನೆ, ಅವನಿಗೆ ಇನ್ನೆಂದೋ ಒಂದು ಕಾಲದಲ್ಲಿ ಅವನಿಗೆ ಮೋಕ್ಷ ಆಗೋದಿದೆ, ಅವನಿಗೆ ಆಗತ್ತೆ ಮೋಕ್ಷ, ಅವನಿಗೆ ಆ ಮೋಕ್ಷ ಆಗತ್ತೆ ಅಂತ ನಾವು ಇಟ್ಟುಕೊಂಡಾಗ ಆ ಜೀವಿಯನ್ನು ನಾವು ಇಟ್ಕೊಳ್ಳೋಣ. ಮೋಕ್ಷವಾಗಬೇಕಾಗಿದೆ ಆ ಜೀವಿಗೆ. ಮೋಕ್ಷವಾಗಬೇಕು ಅಂತಾದರೆ ಮೋಕ್ಷವನ್ನು ಕೊಡುವವನು ಪರಮಾತ್ಮ. ಸರಿಯಾಗಿ ತಿಳ್ಕೋಬೇಕು. ಮೋಕ್ಷವನ್ನು ಕೊಡುವವನು ಪರಮಾತ್ಮನೇ, ಅವನನ್ನು ಬಿಟ್ಟು ಬೇರೆ ಯಾರೂ ಕೊಡುವುದಿಲ್ಲ. ಹೀಗಾಗಿಯೇ ನಾವು ಪರಮಾತ್ಮನನ್ನು ಅಲ್ಟಿಮೇಟ್ ಕಡೆಗೆ ಪರಮಾತ್ಮನನ್ನ ಶರಣ ಹೋಗಬೇಕು. ನಾವು ಗುರುಗಳಿರಲಿ, ಗುರುಗಳ ದ್ವಾರ ದೇವತೆಗಳಿರಲಿ, ದೇವತೆಗಳ ದ್ವಾರ ಬ್ರಹ್ಮದೇವರಿರಲಿ, ತದ್ವಾರ ಲಕ್ಷ್ಮೀ ಇರಲಿ, ಯಾರೂ ಮೋಕ್ಷ ಕೊಡುವುದಿಲ್ಲ. ಕೊಡಿಸುವವರು ಇವರೆಲ್ಲ, ಕೊಡುವವರಲ್ಲ. ಕೊಡಿಸೋರಿಗೂ ಕೊಡೋರಿಗೂ ವ್ಯತ್ಯಾಸ ಇದೆ. ಆಫೀಸಲ್ಲಿ ನಾನು ಕೆಲಸ ಮಾಡ್ತೀನಿ, ನನಗೆ ನೀನು ಯಾರೋ ಬಂದು ಕೇಳಿದ ಕೆಲಸ ಕೊಡಿಸಿ ಅಂತ. ನಾನು ಕೆಲಸ ಕೊಡಕ್ಕೆ ಬರಲ್ಲ, ಕೆಲಸ ಕೊಡಿ ಅಂತಲೂ ಕೇಳೋದಿಲ್ಲ. ಅವನು ಕೆಲಸ ಕೊಡಿಸ್ತೀರಾ, ಸ್ವಲ್ಪ ರೆಕಮೆಂಡ್ ಮಾಡ್ತೀರಾ? ರೆಕಮೆಂಡ್ ಮಾಡ್ತೇನೆ, ಕೆಲಸ ಕೊಡಿಸ್ತೇನೆ. ನಾನು ಹೋಗಿ ಬಾಸಿಗೆ ಕೇಳ್ತೇನೆ, ನಮ್ಮ ಒಬ್ಬರು ಪರಿಚಯದ ತುಂಬ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಕೆಲಸ ಕೊಡಿ. ಅವನಿಗೆ ಇಷ್ಟ ಬಂದರೆ ಕೊಡ್ತಾನೆ, ಇಲ್ಲ ಅಂದರೆ ಬಿಡ್ತಾನೆ ಅಲ್ವಾ? ಹಾಗಾದರೆ ಮೋಕ್ಷ ಕೊಡುವ ವ್ಯಕ್ತಿ ಪರಮಾತ್ಮ. ತೃತೀಯಾಧ್ಯಾಯ ತೃತೀಯ ಪಾದದಲ್ಲಿ ಶ್ರೀಮದಾಚಾರ್ಯ ಹೇಳಬೇಕಾದಾಗ ಹೇಳ್ತಾರೆ, ರುದ್ರಾದಿಗಳು ಬ್ರಹ್ಮಾದಿಗಳು ಮೋಕ್ಷ ಕೊಡ್ತಾರಾ? ಕೊಡೋದಿಲ್ಲ. ಮೋಕ್ಷ ಕೊಡುವವನು ಪರಮಾತ್ಮ ಒಬ್ಬನೇ. ಪರಮಾತ್ಮ ಕೇಳ್ತಾನಂತೆ, ರುದ್ರದೇವರು ಕರ್ಕೊಂಡು ಹೋಗಿ ರುದ್ರ ಪರಮಾತ್ಮನಿಗೆ ಹೇಳ್ತ, ಪರಮಾತ್ಮ ಇವನಿಗೆ ಮೋಕ್ಷ ಕೊಡು ಅಂದರೆ ಹೆಂಗೆ ಕೊಡಲಿ? ಯಾಕೆ? ನನ್ನ ಸೇವೆಯನ್ನು ಮಾಡಿದ್ದಾನ, ನನ್ನ ಪೂಜೆಯನ್ನು ಮಾಡಿಲ್ಲ. ನಿನ್ನ ಪೂಜೆ ಮಾಡಿದ, ನೀನು ಕೊಟ್ಕೋ. ನೀನು ಕೊಡೋಕ್ಕಾಗತ್ತಾ? ಆಗೋದಿಲ್ಲ. ಆಗ ನನ್ನ ಪೂಜೆ ಮಾಡಂತ ಹೇಳು, ನಾನು ಕೊಡ್ತೀನಿ. ಅದಕ್ಕೆ ಶ್ರೀಮದಾಚಾರ್ಯರು ತಾವು ಹೇಳ್ತಾರೆ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಇಲ್ಲ, ಪಾಪ ಬಡಪಾಯಿ ಇದ್ದಾನೆ, ಪ್ಲೀಸ್ ಸ್ವಲ್ಪ ಅನುಗ್ರಹ ಮಾಡೋವನಿಗೆ ಅಂತ ಶ್ರೀಮದಾಚಾರ್ಯರು ಅರ್ಥಾತ್ ವಾಯುದೇವರು ಪ್ರಾರ್ಥನೆ ಮಾಡಿ ಮೋಕ್ಷವನ್ನು ಕೊಡಿಸಬೇಕು. ಈ ಮೋಕ್ಷವನ್ನು ಕೊಡುವವನು ಪರಮಾತ್ಮನಾದರೆ ಅವನಿಗೆ ಇಚ್ಛೆ ಬಂದಾಗೆ ಕೊಡ್ತಾನೆ. ಯಮೇವೇಶ ವೃಣತೆ ತೇನ ಲಭ್ಯ. ಅವನಿಗೆ ಇಚ್ಛೆ ಬಂದವರಿಗೆ ಕೊಡ್ತಾನೆ. ಅವನ ಇಚ್ಛೆ ಬರಬೇಕು ನಮ್ಮ ಮೇಲೆ. ಇವನಿಗೆ ಏನಂ ಮೋಚಯಾಮಿ, ಇವನನ್ನು ನಾನು ಮೋಕ್ಷಗೊಳಿಸ್ತೇನೆ, ಮುಕ್ತನನ್ನಾಗಿ ಮಾಡ್ತೇನೆ ಅಂತ ಪರಮಾತ್ಮನಿಗೆ ಇಚ್ಛೆ ಬರಬೇಕು. ಸಂತೋಷ. ಪರಮಾತ್ಮನಿಗೆ ಇಚ್ಛೆ ಬರಬೇಕು ಅಂತ ಆದರೆ ನಾವು ಅತಿ ಪರಿಪಕ್ವವಾದ ಭಕ್ತಿಯನ್ನು ಮಾಡಬೇಕು. ಅತಿ ಪರಿಪಕ್ವವಾದ ಭಕ್ತಿ. ಏನು ಭಕ್ತಿ ಅಂದರೆ, ಭಕ್ತಿ ಮಾಡಿ ಅಂತ ಕಂಡರೆ ಬಾರದು ಕಲಿತರೆ ಬಾರದು ಅಂತ ದಾಸರು ಹೇಳ್ತಾರೆ. ಪೂಜೆಯನ್ನು ಕಲಿಸ್ಕೊಡ್ಬೋದು. ಪೂಜೆಯನ್ನು ಹೇಗೆ ಮಾಡಬೇಕು? ಪೂಜೆಯನ್ನು ನಾನು ಹೇಳ್ತೇನೆ, ನೀವು ಮಾಡ್ತೀರಿ. ಮಂತ್ರ ಹೇಳ್ತೇನೆ, ಬಾಯ್ಪಾಟ್ ಮಾಡ್ಬೋದು. ಪೂಜೆಯನ್ನು ಹೇಗೆ ಮಾಡ್ಬೋದು ಅಂತ ಕಲಿಸ್ಬೋದು. ಸಂಧ್ಯಾ ವಂದನೆ ಹೇಗೆ ಮಾಡಬಹುದು ಅಂತ ಕಲಿಸ್ಬೋದು. ಭಕ್ತಿ ಹೇಗೆ ಮಾಡಬೇಕ್ರಿ? ಭಕ್ತಿ ಹೇಗೆ ಮಾಡಬೇಕು? ಭಕ್ತಿ ಹೇಗೆ ಮಾಡಬೇಕು ಅಂತ ಅದನ್ನು ಹೇಳಿಕ್ಕೆ ಬರಲ್ಲ. ಹೇಳಿದ ಮಾತ್ರಕ್ಕೆ ಭಕ್ತಿ ಬರೋದಿಲ್ಲ. ಭಾಳ ಅಂದ್ರೆ ಏನು ಹೇಳಬೇಕು? ಭಕ್ತಿ ಮಾಡು ಅಂದರೆ ಕೈ ಮುಗಿದು ನಿಂತ್ಕೋಬೇಕು, ಮನಸ್ಸಲ್ಲಿ ದೇವರ ಸ್ಮರಣೆ ಮಾಡಬೇಕು. ಕರೆಕ್ಟು, ಮನಸ್ಸಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂದರೆ ಸ್ಮರಣೆ ಬರಬೇಕಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಂತ್ಯಕಾಲೇ ವಿಶೇಷತಃ, ನಿನ್ನ ಕಡೇ ಕಾಲಕ್ಕೆ ವಿಶೇಷವಾಗಿ ಪರಮಾತ್ಮನ ಸ್ಮರಣೆ ಮಾಡು. ಕಡೇ ಕಾಲಕ್ಕೆ ಸ್ಮರಣೆ ಮಾಡು ಅಂತಂದರೆ ಏನು ಬುದುಂಗ್ ಅಂತ ಬರುತ್ತಾ ಸ್ಮರಣೆ? ಕಡೇ ಕಾಲಕ್ಕೆ ಎಲ್ಲಿ ಬರೋಕ್ಕೆ ಸ್ಮರಣೆ ಬರಬೇಕು ಅಂದರೆ, ಮಕ್ಕಳ ಮದುವೆ ಮಾಡಬೇಕಾಗಿದೆ, ಮದುವೆ ಮಾಡೋ ಕಾಲಕ್ಕೆ ದುಡ್ಡು ಬೇಕು. ಆಗಿಂದ ಎಲ್ಲಿ ದುಡ್ಡು ಬರಬೇಕಂದ್ರೆ ನನಗೆ ಯಾವ ATM ಬ್ಯಾಂಕ್ ಹೋಗಲಿ, ನಾನು ಮೊದಲಿಂದ ಸೇವಿಂಗ್ಸ್ ಮಾಡ್ತಾ ಇದ್ದರೆ ನನಗೆ ದುಡ್ಡು ಬರುತ್ತೆ. ಕಡೆಯಲ್ಲಿ ಮೊದಲಿಂದ ನಾನು ಅದನ್ನು ಎಲ್ಲೋ ಫಿಕ್ಸ್ ಮಾಡಿಟ್ಟೆ, ಏನೋ ಹಾಕಿದೆ, ಇನ್ವೆಸ್ಟ್ ಮಾಡಿದೆ ಅಂದರೆ ಆ ವೇಳೆಗೆ ನಂಗೆ ದುಡ್ಡು ಬರುತ್ತೆ. ಕಡೆಗೆ ದುಡ್ಡು ಎಲ್ಲಿ ಬರೋಕ್ಕೆ ದುಡ್ಡು ಬೇಕಂದ್ರೆ? ಹಾಗೆ ಕಡೆಯ ಕಾಲಕ್ಕೆ ಭಗವಂತ ನಾಮಸ್ಮರಣೆ ಮಾಡು. ಎಲ್ಲಿಂದ ಬರೋಕು? ಇಡೀ ಜೀವನ ಪೂರ್ತಿ ನಾಮಸ್ಮರಣೆ ಮಾಡಿಲ್ಲ ನಾವು.
ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಠೇದಬೇಕು. ಶ್ರವಣ ಮಾಡು. ಏನು ಶ್ರವಣ ಮಾಡೋದು? ಭಾಗವತ ಆಚಾರ್ಯ ನಿಮಗಿಂತ ಚೆನ್ನಾಗಿ ನಾನು ಪ್ರವಚನ ಹೇಳ್ತೀನಿ, ಸ್ವಲ್ಪ ಕನ್ನಡ ಕಮ್ಮಿ ಬರುತ್ತಷ್ಟೇ ನಿಮಗೆಲ್ಲ ಅಲ್ವಾ. ನನಗಿಂತ ಚೆನ್ನಾಗಿ ಪ್ರವಚನ ಮಾಡ್ತೀರಿ ನೀವು, ಮತ್ತೆ ಯಾಕೆ ಶ್ರವಣ ಮಾಡಬೇಕು? ಶ್ರವಣ ಮಾಡುವುದು ಟೀಕಾಕೃತ್ಪಾದರು ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಬೇಕು ಅತ್ಯಶಕ್ಯೇತು ನಿಂತಾದವು ಪುನರೇವ ಸಮಾಚರ್ಯತೆ ಎನ್ನುವ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡಬೇಕಾದ ಹೇಳ್ತಾರೆ. ಶ್ರವಣ ಮಾಡುವುದು ಅಂದರೆ ಏನೋ ಸುಮ್ಮನೆ ಅದೊಂದು ಕಾಟಾಚಾರಕ್ಕೆ ಮಾಡಿಬಿಡೋದು, ಬಿಟ್ಟುಬಿಡೋದು, ಹಾಗಲ್ಲ. ಭಗವಂತನ ಗುಣಗಳನ್ನು ಸ್ಮರಣ ಬರಬೇಕು, ಅದರಿಂದ ನಮಗೆ ಭಕ್ತಿ ಉಂಟಾಗತ್ತೆ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಏನು? ಭಕ್ತಿಯ ಲಕ್ಷಣವನ್ನು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ಟೀಕಾಕೃತ್ಪಾದರು. ಶ್ರೀಮದಾಚಾರ್ಯರು ಸಂಕ್ಷೇಪವಾಗಿ 2 ಶಬ್ದ ಹೇಳ್ತಾರೆ. ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ನೇಹ. ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ನೇಹ. ಸ್ನೇಹ ಅಂದರೆ ಪ್ರೀತಿ. ಯಾರ ಮಾಹಾತ್ಮ್ಯ ಜ್ಞಾನವನ್ನು ನಾವು ಮಾಡಿಕೊಂಡು ಅವರಲ್ಲಿ ಪ್ರೀತಿ ಮಾಡ್ತೇವಲ್ಲ, ಅದೇ ಭಕ್ತಿ. ತಂದೆಯಲ್ಲಿ ನಮಗೆ ಪ್ರೀತಿ ಇದೆ, ಮಾಹಾತ್ಮ್ಯ ಜ್ಞಾನ ಇಲ್ಲ. ಮಾಹಾತ್ಮ್ಯ ಜ್ಞಾನ ಇದ್ದರೆ ಪ್ರೀತಿ ಇರೋದಿಲ್ಲ. ಇದು ಎರಡರ ಸಂಗಮವಾಗಬೇಕು, ಅದೇ ಭಕ್ತಿ. ಅದು ಯಾರಲ್ಲಾದರೂ ಅದು ಭಕ್ತಿ ಆಗತ್ತೆ. ಆದರೆ ಈ ಭಕ್ತಿಯನ್ನು ಎಲ್ಲರಲ್ಲೂ ಮಾಡಬೇಕು, ಆದರೆ ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು. ಈ 2 ಶಬ್ದದ ಅರ್ಥವನ್ನೇ ಟೀಕಾಕೃತ್ಪಾದರು ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ, ಇದು ಭಕ್ತಿ ಅಂತ ಕರೀತಾರೆ. ಮೊಬೈಲ್ ಇದೆ, ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅವರೆಲ್ಲ ಯಾಕೆ ನನಗೆ ಪ್ರೀತರಾಗ್ತಾರೆ? ನಮ್ಮ ತಂದೆ ತಾಯಿಯನ್ನು ನಾವು ಪ್ರೀತಿ ಮಾಡ್ತೇವಲ್ವಾ? ನನ್ನ ಮಕ್ಕಳನ್ನು ಪ್ರೀತಿ ಮಾಡ್ತೇನೆ ಅಲ್ವಾ? ಯಾಕೆ ಅವರು ಪ್ರಿಯರಾದರು? ನನ್ನ ಮಕ್ಕಳು ಯಾಕೆ ಪ್ರಿಯರಾದರು? ಅಂದ್ರೆ ಏನಂತೀರಿ ಆಚಾರ್ಯ? ನಾನೇ ಹುಟ್ಟಿಸಿದ ಮಕ್ಕಳವರೆಲ್ಲ, ನನ್ನ ಮಕ್ಕಳು ನನಗೆ ಪ್ರೀತರಾಗಿ ನೀವು ಪ್ರೀತರಾಗ್ತಾರಾ? ಸಾಧ್ಯ ಇದೆಯಾ ಎಲ್ಲಾದರೂ? ನನ್ನ ಮಕ್ಕಳು ನನಗೆ ಪ್ರೀತರಾಗ್ತಾರೆ, ಅದಕ್ಕೆ ಪ್ರಶ್ನೆ ಯಾಕೆ ಕೇಳಬೇಕು? ಹಾಗನ್ಬೇಡಿ. ಅದೇ ನಿಮಗೆ ಪ್ರಶ್ನೆ ಮಾಡ್ತೇನೆ. ನೀವೇ ಹುಟ್ಟಿಸಿದ 4 ಜನ ಮಕ್ಕಳಲ್ಲಿ ಒಬ್ಬ ಮಗ ದಡ್ಡನಿರ್ತಾನೆ, ಇನ್ನೊಬ್ಬ ಮಗನಿಗೆ ಏನೋ ಸ್ವಲ್ಪ ಅಂಗವಿಕಲತೆ ಇರುತ್ತೆ, ಇನ್ನೊಬ್ಬ ಮಗ ಭಾರೀ ಶಾಣೆ ಇರ್ತಾನೆ. ನೀವು ಯಾರ ಮೇಲೆ ಪ್ರೀತಿ ಮಾಡ್ತೀರಿ? ಎಲ್ಲರೂ ನನ್ನ ಮಕ್ಕಳೇ, ನಿಮ್ಮ ಮಕ್ಕಳೇ, ಎಲ್ಲರಿಗೂ ಬೆಳೆಸ್ತೀರಿ, ಎಲ್ಲರಿಗೂ ಪ್ರೀತಿ ಮಾಡ್ತೀರಿ. ಸ್ವಲ್ಪ ತಾರತಮ್ಯ ಆಗತ್ತಲ್ವಾ? ಆಗತ್ತೋ ಇಲ್ಲೋ? ಲೈಟಾಗಿ ಆಗತ್ತೆ. ಅದು ಮಾಡೋರಿಗೆ ಗೊತ್ತಾಗೋದಿಲ್ಲ, ಮಾಡಿಸ್ಕೊಳ್ಳೋರಿಗೆ ಗೊತ್ತಾಗ್ತಾ ಇರುತ್ತೆ, ಲೈಟಾಗಿ ಗೊತ್ತಾಗತ್ತೆ. ಅದು ವೈರೇಷನ್ ಆಗ್ತಾ ಇರುತ್ತೆ. ಆಗತ್ತಲ್ವಾ? ಆಗತ್ತೆ. ಯಾಕೆ ನಿನಗೆ ಮಕ್ಕಳು ಪ್ರಿಯರಾದರು? ನನ್ನ ಮಕ್ಕಳು ಅಂದಿದ್ದಕ್ಕೆ ಅವ್ರು ಪ್ರಿಯರಲ್ಲ. ನನ್ನ ಮಕ್ಕಳು ಅಂದ ಮಾತ್ರಕ್ಕೆ ಅವ್ರು ಪ್ರಿಯರಲ್ಲ. ಕೆಲವರು ಇರ್ತಾರೆ, ಅವರಿಗೆ ಯಾವ ಸಣ್ಣ ಮಕ್ಕಳು ಕಂಡ್ರೂ ಅವ್ರಿಗೆ ಪ್ರೀತಿ ಇರುತ್ತೆ, ಯಾವ ಸಣ್ಣ ಮಕ್ಕಳು ಕಂಡ್ರೂ ಪ್ರೀತಿ ಇರುತ್ತೆ. ಮತ್ತೆ ಅವ್ರ ಮಕ್ಕಳಲ್ವಲ್ಲ, ಅವ್ರಿಗೆ ಹೆಂಗೆ ಪ್ರೀತಿ ಆಯ್ತದು? ನಾನು ಹುಟ್ಟಿಸಿದ್ದಕ್ಕೆ ನನಗೆ ಪ್ರಿಯರಾದವರು ಅಂದರೆ ನಾನು ಹುಟ್ಟಿಸೇ ಇಲ್ಲ ಅವರನ್ನ, ಯಾರೋ ಮಕ್ಕಳವರು ಪಾಪ ಮಠದಲ್ಲಿ ತಿರುಗಾಡ್ತಾ ಇರ್ತಾರೆ, ಎಲ್ಲರೂ ಕರೀತಾರೆ, ಬಾ ಎಷ್ಟು ಚಂದದ ಕೂಸು ಅಂತ ಎಲ್ಲರೂ ಗಲ್ಲ ಇಚ್ತಾರೆ. ಯಾಕೆ ಪ್ರೀತಿ ಮಾಡಿದ್ರಿ? ಯಾಕೆ ಮಾಡಿದ್ರಿ ಅಂದರೆ ಶ್ರೀಮದಾಚಾರ್ಯ ಕೊಡ್ತಾರೆ, ಪ್ರಾಣ ಬುದ್ಧಿ ಮನಕ್ಕಾತ್ಮ ದೇಹಾಪತ್ಯದನಾದಯ ಯತ್ಸಂಪರ್ಕಾತ್ ಪ್ರಿಯ ಆಸನ್ ತತಕ್ಕೋನ್ ಅಪರಪ್ರಿಯ. ಪ್ರಾಣ ಬುದ್ಧಿ ಮನಕ್ಕಾತ್ಮ ದೇಹಾಪತ್ಯದನಾದಯ, ಹಣ ಇರಲಿ. ಶ್ರೀಮದಾಚಾರ್ಯರು ಕೊಟ್ಟ ಶ್ರುತಿಯಲ್ಲಿ ಹೇಳ್ತಾರೆ, ಶ್ರುತಿ ಹೇಳುತ್ತೆ, ನಾನು ಹೆಂಡತಿ ಮಕ್ಕಳು ಅಂತ ಹೇಳಿದೆ ನಿಮಗೆ ಎಕ್ಸಾಂಪಲ್ ಆಗಿ. ಅದು ಹೇಳುತ್ತೆ ದೇಹಾಪತ್ಯ ಧನಾದಯ, ಹಣ ಇದೆ, ಹಣ ನನಗೆ ಪ್ರೀತಿಯಾದ ವಸ್ತು. ಒಬ್ಬನಿಗೆ ಹಣವನ್ನು ಸಂಪಾದನೆ ಮಾಡಬೇಕು, ಟ್ರೆಷರ್ ತೆಗೆದು ಬಿಟ್ಟರೆ ಅಲ್ಲೆಲ್ಲ ನೋಟ್ ಕಾಣಿಸ್ತಾ ಇರಬೇಕು, ಹೊಸ ಹೊಸ ನೋಟುಗಳು. ಅವನು ಆನಂದ ಆಗ್ತಿರುತ್ತೆ, ರಾತ್ರಿ ನೋಡಿ ಮಲ್ಕೊಳ್ಳೋದು, ಅದನ್ನು ನೋಡಿ ಎಲ್ಲ ಎಣಿಸಿ ಮಲ್ಕೊಳ್ಳೋದು, ಅದು ಅವನಿಗೆ ಆನಂದ. ಯಾಕೆ ಆನಂದ? ಯತ್ ಸಂಪರ್ಕಾತ್ ಪ್ರಿಯಾಸನ್. ಸಂಪರ್ಕ, ಯಾರ ಸಂಪರ್ಕ?
ಭಗವಂತ ಹೇಳ್ತಾನೆ, ಈ ಮಗಳು, ಈ ಮಗ, ಈ ತಂದೆ, ಈ ತಾಯಿ, ಇವಳು ಹೆಂಡತಿ, ಇದು ಹಣ, ಇದು ಮನೆ, ಇದು ನಿನಗೆ ಯಾಕೆ ಪ್ರಿಯವಾಯಿತು ಅಂದರೆ ನನ್ನ ವಿಶೇಷ ಸನ್ನಿಧಾನ ಅದರಲ್ಲಿ ಇದ್ದಿದ್ದಕ್ಕಾಗಿ ಅದು ನಿನಗೆ ಪ್ರಿಯವಾಯಿತು. ನನ್ನ ವಿಶೇಷ ಸನ್ನಿಧಾನ ಇದೆ ಅದರೊಳಗಡೆ, ನಾನು ಅದರಲ್ಲಿ ಇದ್ದು ಅದು ನಿನಗೆ ಪ್ರಿಯ ಆಗೋ ಹಾಗೆ ಮಾಡಿದ್ದೀನಿ. ಸಂತೋಷ. ಮುಂದೇನು? ಯಾವ ಪರಮಾತ್ಮ ಈ ವಸ್ತುಗಳಲ್ಲಿ ಇದ್ದದ್ದಕ್ಕೆ ಅದು ಪ್ರಿಯವಾದರೆ ಇನ್ನು ಪರಮಾತ್ಮ ಎಷ್ಟು ಪ್ರಿಯನಾಗಬೇಕು. ತತಕ್ಕೋನ್ ಅಪರಪ್ರಿಯ ಅಂತ ಹೇಳುತ್ತೆ. ಪರಮಾತ್ಮ ಇದ್ದದ್ದಕ್ಕೆ ಇದು ಪ್ರೀತವಾಯಿತು, ಪರಮಾತ್ಮ ಆ ವಸ್ತುವಿನಿಂದ ತನ್ನ ಸನ್ನಿಧಾನವನ್ನು ಕಡಿಮೆ ಮಾಡಿಬಿಟ್ಟ ಅಂದರೆ ನಮಗೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ. ಹಾಗಾದರೆ ಪರಮಾತ್ಮ ಎಷ್ಟು ಪ್ರಿಯನಾಗಬೇಕು? ಆ ಪರಮಾತ್ಮನು ಅತ್ಯಂತ ಪ್ರಿಯನಾದ ವ್ಯಕ್ತಿ. ಅವನಲ್ಲಿ ನೀವು ಪ್ರೀತಿಯನ್ನು ಮಾಡಿ, ಅವನಲ್ಲಿ ಸ್ನೇಹವನ್ನು ಮಾಡಿ. ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಮಾಡಿಕೊಳ್ಳಬೇಕು. ಮಹಾತ್ಮ್ಯ ಜ್ಞಾನ ಮಾಡಿಕೊಳ್ಳಬೇಕು, ಅದಕ್ಕೆ ಶ್ರವಣಾದಿಗಳನ್ನು ಮಾಡಬೇಕು. ಶ್ರವಣಾದಿಗಳನ್ನು ಮಾಡಬೇಕು, ಯಾವಾಗಲೂ ಶ್ರವಣ ಮಾಡಬೇಕು. ನಾ ಅದಕ್ಕೆ ಹೇಳಿಕ್ಕೆ ಶುರು ಮಾಡಿದ್ದು, ಕಡೇ ಕಾಲಕ್ಕೆ ಶ್ರವಣ ಮಾಡಿರಿ, ಪರಮಾತ್ಮನ ನಾಮಸ್ಮರಣೆ ಮಾಡಿರಿ. ಎಲ್ಲಿಂದ ಬರ್ಬೇಕು ನಾಮಸ್ಮರಣೆ? ಈಗಿಂದ ಮಾಡ್ತಾ ಇದ್ರೆ ಕಡೆ ಬರೋದು ಕಷ್ಟ. ಇನ್ನು ಕಡೆ ಕಾಲಕ್ಕೆ ಮಾಡ್ರಿ ಎಲ್ಲಿಂದ ಬರ್ಬೇಕು ಮಾಡ್ರಿ ಅಂದರೆ ಇವಾಗಿಂದ ಮಾಡ್ತಾ ಇರಬೇಕು. ರೂಢಿಯಾಗಬೇಕು ಅಂದರೆ ಮೇಲಿಂದ ಮೇಲೆ ಶ್ರವಣ ಮಾಡ್ತಾ ಇರಬೇಕು. ಹೊಸ ಹೊಸ ಪ್ರಮೇಯಗಳು, ಹೊಸ ಯುಕ್ತಿಗಳು. ವ್ಯಾಸರಾಜರು ನವಕೃತ್ತೋ ನ್ಯಾಯಸುಧಾ ಅಂತ ಹೇಳ್ತಾರೆ. ವ್ಯಾಸರಾಜರಂಥ ಮಹಾನುಭಾವರು, ವ್ಯಾಸರಾಜರು ಎಲ್ಲ ಕೇಳಿದ್ದೀರಿ, ಮಹಾನುಭಾವರು ವ್ಯಾಸರಾಜರು. ಅವರ ಶಿಷ್ಯರು ವಿಜಯೇಂದ್ರ ತೀರ್ಥರು, ಅವರು ಮಹಾನುಭಾವರು. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ವ್ಯಾಸರಾಜರು 9 ಬಾರಿ ಸುಧಾಪಾಠ ಮಾಡಿದ್ದಾರೆ. ನಾವೆಲ್ಲರ ಪ್ರಕಾರ ಏನು ಅರ್ಥ ಆಯಿತು? ಒಂದೇ ಕ್ಲಾಸನ್ನು 9 ಸರ್ತಿ ಓದ್ದ ಅಂದರೆ ಅವನಷ್ಟು ದಡ್ಡ ಇನ್ಯಾರೂ ಇಲ್ಲ ಅಲ್ವಾ? ಅವನಷ್ಟು ದಡ್ಡ ಇನ್ಯಾರೂ ಇಲ್ಲ ಅಂತಾಯ್ತು. ಯಾಕೆ ಓದ್ತೀವಿ ಮತ್ತೆ? ಹಾಗಾದರೆ ವಿಜಯೇಂದ್ರರು 9 ಬಾರಿ ಸುಧಾಪಾಠವನ್ನು ಹೇಳಿಸ್ಕೊಳ್ಳೋದೇನು, ಇವರು ಬ್ಯಾಸರಿಕೆಯಲ್ಲೇ ಹೇಳೋದೇನು? ಏನು ಅರ್ಥ ಅದರದ್ದು? ಅದಕ್ಕೆ ರಾಯರು ಹೇಳಿದ್ದು, ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಹ. ಟೀಕಾಕೃತ್ಪಾದರ ಗಾಂಭೀರ್ಯವನ್ನು ಹೇಳಬೇಕು ಅಂದರೆ ವ್ಯಾಸರಾಜರು ಹೇಳಬೇಕು. ನಾವೆಲ್ಲ ಯಾವ ಲೆಕ್ಕ ರೀ ಅಂತ ರಾಯರು ತಮ್ಮ ಬಗ್ಗೆ ತಾವು ಹೇಳ್ಕೋತಾರೆ. ಇದರ ಅರ್ಥ ಏನಾಯಿತು? ಯಾಕೆ ಅಷ್ಟು ಬಾರಿ ಶ್ರವಣ ಮಾಡಿದ್ರು ಬೇಸರಿಕೆ ಇಲ್ಲದೇನೆ? ಅವ್ರು ಹೇಳ್ಬೋದಾಗಿತ್ತಲ್ಲ, ಸ್ವಾಮಿ ಸಾಕು ಮಂಗಳ ಆಯ್ತಲ್ಲ, ಸುಧಾ ಮಂಗಳ ಆಯ್ತು, ಮತ್ತೆ ಯಾಕೆ ಸುಧಾಪಾಠ ಹೇಳ್ತೀರಿ? ಹಾಗಲ್ಲ, ಹೊಸ ಪ್ರಮೇಯಗಳು ಬರುತ್ತೆ. ಮತ್ತೆ ಮಂಥನ ಮಾಡಿದಷ್ಟು ಪ್ರಮೇಯ ಬರುತ್ತೆ. ಮಜ್ಜಿಗೆಯನ್ನು ಕಡಿತೇವೆ, ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನು ತೆಗಿತೇವೆ, ಮತ್ತೆ ಕಡಿತೇವೆ, ಮತ್ತೆ ಸ್ವಲ್ಪ ಬೆಣ್ಣೆ ಬರುತ್ತೆ. ಕಡದಷ್ಟು ಬೆಣ್ಣೆ ಬರುತ್ತೆ. ಮಥನ ಮಾಡಿದಷ್ಟು ಪದಾರ್ಥ ಹೊರಗೆ ಬಂತು ಸಮುದ್ರದಿಂದ. ಹಾಗಾದರೆ ಆ ಮಥನವಾಗಬೇಕು, ಅದಕ್ಕೆ ಶ್ರವಣ ಮಾಡಬೇಕು. ಸೊ ಏನಾಯಿತು? ಮೋಕ್ಷ ಕೊಡುವವನು ಭಗವಂತ. ಆ ಮೋಕ್ಷ ಬರಬೇಕು ಅಂದರೆ ಅವನ ಇಚ್ಛೆಯ ಪಟ್ಟು ತಾನು ಮೋಕ್ಷವನ್ನು ಸ್ಟೆಪ್ ಹೇಳ್ತಾ ಬರ್ತಾ ಇದ್ದೀನಿ. ಭಗವಂತ ಮೋಕ್ಷ ಕೊಡುವವನು. ಅವನು ಮೋಕ್ಷ ಕೊಡಬೇಕಾದಾಗ ಯಾರಿಗೆ ಅವನ ಮೇಲೆ ಇಚ್ಛೆ ಬರ್ತದೋ ಅವನಿಗೆ ಮೋಕ್ಷವನ್ನು ಕೊಡ್ತಾನೆ. ಇಚ್ಛೆ ಬರಬೇಕು ಅಂದರೆ ಇಚ್ಛೆ ಬರೋ ಹಾಗೆ ನಾವು ಮಾಡಬೇಕಲ್ಲ ಕೆಲಸಗಳನ್ನು. ಅದಕ್ಕೆ ಅತಿಯಾದ ಕಡೇ ಸಾಧನ ಅಂದರೆ ಅದು ಅತ್ಯಂತ ಪರಿಪಕ್ವವಾದ ಭಕ್ತಿಯನ್ನು ಉತ್ಕೃಷ್ಟವಾದ ಭಕ್ತಿ ಇದೆ. ಈ ಭಕ್ತಿ ಅನ್ನೋದು, ಪ್ರಸಾದ ಅನ್ನೋದು ಎಲ್ಲ ಹಂತಗಳಲ್ಲೂ ಬೇಕು. ಅದಕ್ಕೆ ಆ ಭಕ್ತಿಗೆ ಅತಿ ಪರಿಪಕ್ವವಾದ ಭಕ್ತಿ ಅಂತ ಕರೆಯೋದು. ಸೊ ಮೋಕ್ಷ, ಆ ಮೋಕ್ಷ ಕೊಡಬೇಕು ಅಂದರೆ ಅವನ ಪ್ರಸಾದವಾಗಬೇಕು. ಆ ಪ್ರಸಾದಕ್ಕೆ ಬೇಕಾದದ್ದು ಅತಿ ಪರಿಪಕ್ವವಾದ ಭಕ್ತಿ. ಈ ಅತಿ ಪರಿಪಕ್ವವಾದ ಭಕ್ತಿ ಏನು ಬರುತ್ತಲ್ಲ, ಇದು ಬರುವುದು ಅಪರೋಕ್ಷ ಜ್ಞಾನಾನಂತರದಲ್ಲಿ ಬರುವುದು. ನಾವು ಈಗ ಅಪರೋಕ್ಷ ಜ್ಞಾನದ ಅವಸ್ಥೆಯಲ್ಲಿ ಯಾವ ಅರ್ಜುನ ಕೃಷ್ಣ ಏನು ಸಂವಾದವಾಗ್ತಾ ಇದೆ ಅಲ್ಲಿ ನಾವು ಈಗ ಆ ವಿಷಯದಲ್ಲಿ ನಾವು ಸ್ಪರ್ಶ ಮಾಡ್ತಾ ಇದ್ದೇವೆ. ಅರ್ಜುನ ತಾನು ಕೃಷ್ಣನ ನೋಡಿದ, ಇಷ್ಟು ದಿವಸ ನೋಡಿದ್ದಾನ ಕೃಷ್ಣನನ್ನು, ಇಷ್ಟು ದಿವಸ ಕೃಷ್ಣನ ನೋಡಿದ್ದಾನೆ. ಅಪರೋಕ್ಷ ಆಗೇ ಆಗಿದೆ. ಮತ್ತೇನು ಅಪರೋಕ್ಷ ಅಲ್ಲ,
ಅಲ್ಲ. ಪರಮಾತ್ಮನ ಅಪರೋಕ್ಷ ಜ್ಞಾನ ಇದು ಬೇರೆ. ಅಪರೋಕ್ಷ ಜ್ಞಾನ ಅಂದರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನ ಬಿಂಬರೂಪದ ದರ್ಶನ ಮಾಡಿದ್ರೇ ಅಪರೋಕ್ಷ ಜ್ಞಾನವಾಗೋದು. ಅಪರೋಕ್ಷ ಜ್ಞಾನ ಅಂದರೆ ಬಿಂಬರೂಪ ದರ್ಶನವೇ, ಬೇರೆ ಯಾವ ರೂಪ ದರ್ಶನವಲ್ಲ. ಆ ಬಿಂಬರೂಪ ಯಾವುದೇ ಆಗಿರಬಹುದು, ಯಾವ್ದು ಬೇಕೋ ಆಗಿರ್ಬೋದು, XYZ ಅವರವರ ಬಿಂಬರೂಪ ಯಾವುದು ಬೇಕೋ ಆಗಿರಬಹುದು. ಹಾಗಾದರೆ ಬಿಂಬರೂಪ ದರ್ಶನ ಏನಿದೆ ಇದು ಅಪರೋಕ್ಷ ಜ್ಞಾನ. ಓಡಾಡುವ ಕೃಷ್ಣ, ರಾಮ, ವೇದವ್ಯಾಸ, ನರಸಿಂಹ, ವಿಠ್ಠಲ ಇವರೆಲ್ಲ ಏನು? ಇದು ಅಪರೋಕ್ಷ ಜ್ಞಾನ ಅಲ್ಲ. ಅದನ್ನೆಲ್ಲರೂ ಮಾಡ್ಕೊಂಡಿದ್ದಾರೆ. ದುರ್ಯೋಧನ ಕೃಷ್ಣನ್ ನೋಡಿಲ್ವಾ? ದುರ್ಯೋಧನ ವೇದವ್ಯಾಸ ದೇವರು ನೋಡಿಲ್ವಾ? ನೋಡಿದ್ದಾನೆ. ಹಾಗಾದರೆ ದೇವರನ್ನ ಅವತಾರ ರೂಪಗಳನ್ನು ನೋಡಿದ ಮಾತ್ರಕ್ಕೆ ಈ ಅವತಾರ ರೂಪಗಳು ಅಪರೋಕ್ಷ ದರ್ಶನ ಅಲ್ಲ. ಕೇವಲ ಬಿಂಬರೂಪ ದರ್ಶನವಾದರೆ ಮಾತ್ರ ಅಪರೋಕ್ಷ ದರ್ಶನ, ಇದ್ಯಾವುದೂ ಅಲ್ಲ. ಹಾಗಾದರೆ ಕೃಷ್ಣ ಅರ್ಜುನನಿಗೆ ತೋರಿದ ಈ ವಿಶ್ವರೂಪ ಇದೆಯಲ್ಲ, ಇದು ಯಾವುದು ಅಂದರೆ ಅವನ ಬಿಂಬದರ್ಶನವೇ ಆಯಿತು. ಅವನ ಬಿಂಬದರ್ಶನವೇ ಆಯಿತು, ಯಾವುದೂ ಅಲ್ಲ. ಬಿಂಬದರ್ಶನ ಅಂತ ಹೇಳ್ತೀರಿ, ಇಲ್ಲಿ ತುಂಬ ವಾಕ್ಯಾರ್ಥಗಳು ವ್ಯಾಖ್ಯಾನಗಳು ಇದೆ. ಹೇಳಂತೂ ಅದನ್ನು ಹೇಳ್ತೀನಿ. ತೃತೀಯಾಧ್ಯಾಯದಲ್ಲಿ ಚತುರ್ಥ ಪಾದ ಇದು ಅಪರೋಕ್ಷ ಜ್ಞಾನಪಾದ. ಜ್ಞಾನಪಾದ ಅಂತ ಕರೀತಾರೆ ಅದಕ್ಕೆ. ವೈರಾಗ್ಯತೋ ಭಕ್ತಿದಾಢ್ಯಂ ತೇನೋಪಾಸಾಯದ ಭವೇತ್ ಅಪರೋಕ್ಷಂ. ವೈರಾಗ್ಯದಿಂದಾಗಿ ಭಕ್ತಿ, ಅದರಿಂದಾಗಿ ಉಪಾಸನದಿಂದಾಗಿ ಅಪರೋಕ್ಷ ಜ್ಞಾನವಾಗತ್ತೆ. ಈ ಅಪರೋಕ್ಷ ಜ್ಞಾನವನ್ನು ಹೇಳುವ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಹೇಳ್ತಾರೆ, ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ ಅಪೇಕ್ಷಿತ ಫಲಪ್ರಾಪ್ತಿ. ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ. ಏವಂ ಉತ್ಪನ್ನ ಅಂತ ಹೇಳಬೇಕಾದಾಗ ಅಲ್ಲಿ ವ್ಯಾಖ್ಯಾನಗಳನ್ನು ಟೀಕಾಕೃತ್ಪಾದರು ಮಾಡಿದ್ದಾರೆ. ಒಟ್ಟಾರೆ ಅದರ ಸಾರಾಂಶ ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಪರೋಕ್ಷ ಜ್ಞಾನವಾಗಬೇಕು ಅಂತಾದರೆ, ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ, ಅಪರೋಕ್ಷ ಜ್ಞಾನವಾಗಬೇಕಾದರೆ ಆ ವ್ಯಕ್ತಿ ಚೆನ್ನಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು. ಧ್ಯಾನವಾದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ. ಧ್ಯಾನ ಮಾಡಬೇಕು ಅಂದರೆ ಹೇಗೆ ಧ್ಯಾನ ಮಾಡಬೇಕು? ಗಾಯತ್ರಿ ಜಪವನ್ನು ಮಾಡ್ತೇವೆ. ಸಾಧಾರಣ ಎಲ್ಲರೂ ಗಾಯತ್ರಿ ಜಪವನ್ನು ಮಾಡ್ತೇವೆ. ಗಾಯತ್ರಿ ಜಪವನ್ನು ಮಾಡಬೇಕಾದಾಗ ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಹೇಳ್ತೇವಲ್ವಾ? ಆ ಪರಮಾತ್ಮ ಹೇಗಿದ್ದಾನೆ? ನಾನು ಜಪ ಮಾಡ್ತೇನೆ, ಗಾಯತ್ರಿ ಜಪವನ್ನು ಮಾಡ್ತೇನೆ. ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮ ಹೇಗಿದ್ದಾನೆ? ಅವನಿಗೊಂದು ರೂಪ ಇದೆಯಲ್ಲ. ವಾಮನ ರೂಪ ಪರಮಾತ್ಮ ಅಂದರೆ ಛತ್ರ ದಂಡ ಹಿಡ್ಕೊಂಡಿರ್ತಾನೆ. ಕಲ್ಕಿ ಅಂದರೆ ಕುದುರೆ ಮೇಲೆ ಕೂತಿರ್ತಾನೆ, ಕತ್ತಿ ಹಿಡ್ಕೊಂಡಿರ್ತಾನೆ. ಪರಶುರಾಮ ದೇವರು ಅಂದರೆ ಪರಶು ಹಿಡ್ಕೊಂಡಿರ್ತಾರೆ. ರಾಮದೇವರು ಧನುರ್ಧಾರಿಯಾಗಿರ್ತಾನೆ. ಕೃಷ್ಣ ಕೊಳ ಇಟ್ಕೊಂಡಿರ್ತಾನೆ. ಯಾವನೊಂದು ಆ ರೂಪಗಳಿಗೆ ಒಂದು ವಿಶಿಷ್ಟತೆ ಇದೆ. ಧ್ಯಾನ ಮಾಡಬೇಕು ಅಂತಂದರೆ, ಧ್ಯಾನ ಮಾಡಬೇಕಾದ ಕಣ್ಣು ಮುಚ್ಚಿ ನರಸಿಂಹ ಮಂತ್ರವೋ ಕೃಷ್ಣ ಮಂತ್ರವೋ ವೇದವ್ಯಾಸ ಮಂತ್ರವೋ ಕಣ್ಣು ಮುಚ್ಚಿ ಜಪ ಮಾಡಬೇಕಾದ್ರೆ ಕಣ್ಣೊಳಗೆ ಏನು ಕಾಣಬೇಕು? ಮುಚ್ಚಿದಾಗ ಆ ರೂಪ ಕಾಣಬೇಕು ನಮಗೆ. ಯಾವ ಮಂತ್ರ ಜಪ ಮಾಡ್ತಾ ಇದ್ದೇವೋ ಆ ರೂಪದ ಮನಸ್ಸಿಂದ ರೂಪವನ್ನು ತಂದುಕೊಂಡು ಅದನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು, ಗುಣಗಳನ್ನು ಚಿಂತನೆ ಮಾಡ್ತಾ ಇರಬೇಕು. ಇದಕ್ಕೆ ಧ್ಯಾನ. ಈ ಧ್ಯಾನವನ್ನು ಮಾಡಬೇಕು ಅಂತಂದರೆ ಆ ರೂಪ ಹೇಗಿದೆ ಅಂತ ಜ್ಞಾನ ಮಾಡ್ಕೋಬೇಕಲ್ಲ. ಜ್ಞಾನವಾಗದೆ ಧ್ಯಾನ ಹೆಂಗ್ರಿ ಮಾಡೋಕ್ಕಾಗತ್ತೆ? ನನಗೇನು ಜ್ಞಾನವೇ ಇಲ್ಲ, ಬರೀ ಧ್ಯಾನ ಮಾಡು ಅಂದರೆ ಹೇಗಾಗತ್ತೆ? ಜ್ಞಾನವಾಗಬೇಕು ಅಂದರೆ ಶ್ರವಣವನ್ನು ಮಾಡಬೇಕು. ಶ್ರವಣವನ್ನು ಮಾಡಿದ್ರೆ ಒಂದು ಕಡೆ ಒಂಥರ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಥರ ಹೇಳ್ತಾರೆ. ಹೆಂಗ್ರಿ ಶ್ರವಣ ಮಾಡೋದು? ಬರೇ ಶ್ರವಣ ಮಾಡಬೇಡ. ಶ್ರವಣ ಮಾಡಿದ ಮೇಲೆ ಮನನವನ್ನು ಮಾಡು, ಜಿಜ್ಞಾಸೆಯನ್ನು ಮಾಡು. ಶಾಸ್ತ್ರಗಳು ಹೇಳಿದೆ, ಅವುಗಳಿಂದ ನಿರ್ಣಯ ಮಾಡಿಕೊಂಡಾಗ ಸಿದ್ಧವಾಗತ್ತೆ. ಆ ರೂಪವನ್ನು ಧ್ಯಾನ ಮಾಡು. ಎಷ್ಟು ದಿವಸ ಮಾಡು?
ಮಾಡ್ತಾನೇ ಇರಬೇಕು ಧ್ಯಾನವನ್ನು. ಅಪರೋಕ್ಷ ಜ್ಞಾನ ಆಗುವ ತನಕ ಧ್ಯಾನ ಮಾಡ್ತಾನೇ ಇರಬೇಕು. ಯಾವಾಗೋ ಒಮ್ಮೆ ಪರಮಾತ್ಮ ಜಗ್ ಅಂತ ಕಣ್ಣಿಗೆ ಸ್ಫುರಣನಾಗಿ ಬಿಡ್ತಾನೆ, ಅಪರೋಕ್ಷ ಜ್ಞಾನ ಮಾಡಿಸಿಬಿಡ್ತಾನೆ ಪರಮಾತ್ಮ. ಆ ಶ್ರವಣಾದಿಗಳನ್ನು ಮಾಡಬೇಕು ಅಂದರೆ ಶ್ರವಣ ಮಾಡಬೇಕು. ನಾವೆಲ್ಲ ಭಾಗ್ಯವಂತರು, ನಾವೆಲ್ಲ ತುಂಬ ಭಾಗ್ಯವಂತರು. ಯಾಕೆ ಅಂದರೆ ಭಾಗವತ ಪ್ರಥಮ ಸ್ಕಂದದಲ್ಲಿ ಹೇಳಬೇಕಾದಾಗ ಹೇಳ್ತಾರೆ, ಪುಣ್ಯತೀರ್ಥ ನಿಷೇವಣಾತ್ ಅಂತ ಹೇಳಬೇಕಾದಾಗ ಅಲ್ಲಿ ಯಾದುಪತ್ಯದಲ್ಲಿ ಯಾದವಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದಾಗ ಹಂತವನ್ನು ಕೊಡ್ತಾರೆ. ಮನುಷ್ಯ ಮೊದಲಿಗೆ ಪುಣ್ಯ ಸಂಪಾದನೆ ಮಾಡಬೇಕಂತೆ. ಶ್ರವಣ ಸುಮ್ಮನೆ ಆಗೋದಿಲ್ಲ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಏನೋ ಪ್ರವಚನ ಹೇಳ್ತಾ ಇದ್ದಾರೆ ಕೇಳ್ತಾ ಕೂತೀವಿ, ಅದಕ್ಕೇನು ಕೇಳ್ಕೋಬೇಕು ಹೇಳಿ ನಾವು ಕೇಳ್ತೀವಿ. ಇಲ್ಲ, ತುಂಬ ಪುಣ್ಯ ಇದೆ ನಿಮ್ಮದು. ಶ್ರವಣ ಮಾಡಬೇಕಾದ್ರೆ ತುಂಬ ಪುಣ್ಯ ಇದೆ, ಹೀಗಾಗಿ ಶ್ರವಣ ಮಾಡ್ತಾ ಇದ್ದೀರಿ. ಇಲ್ಲಾಂದರೆ ಶ್ರವಣ ಆಗೋದಿಲ್ಲ. ಪುಣ್ಯತೀರ್ಥ ನಿಷೇವಣ ಅಂದರೆ ಮೊದಲಿಗೆ ತೀರ್ಥಯಾತ್ರೆಗಳನ್ನು ಮಾಡ್ಕೊಂಬರ್ಬೇಕಂತೆ. ಎಲ್ಲ ಕಡೆ ಭಗವಂತನ ಕ್ಷೇತ್ರಗಳಿಗೆ ಹೋಗಿ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಅವನ ದರ್ಶನಾದಿಗಳನ್ನು ಮಾಡಿ ಒಂದು ಪುಣ್ಯ ಬರುತ್ತೆ ನಮಗೆ. ತೀರ್ಥಯಾತ್ರೆ ಮಾಡಿದಾಗ ಒಂದು ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಏನಾಗತ್ತೆ ಅಂದರೆ ಆ ಪುಣ್ಯದಿಂದ ನಮಗೆ ಉತ್ತಮರಾದ ಗುರುಗಳು ಸಿಗುತ್ತಾರೆ. ಇದೆಲ್ಲ ನಮಗೆ ಆಗಿ ಹೋದ ಮೇಲೆ ನಮಗೆ ಅದರದ್ದು ಮಹತ್ವ ಗೊತ್ತಿರೋದಿಲ್ಲ. ಯಾರಿಗೆ ಮಕ್ಕಳಾಗಿಬಿಟ್ಟಿರುತ್ತೆ ಅವರಿಗೆ ಮಕ್ಕಳಿನ ಮಹತ್ವ ಗೊತ್ತಿರಲ್ಲ, ಮಕ್ಕಳಾಗಿಬಿಟ್ಟಿರ್ತಾರೆ. ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರಿಗೆ ಅದರ ಮಕ್ಕಳು ಬೇಕು ಅಂತಿದ್ರೆ, ಮಕ್ಕಳು ಬೇಕು ಅಂತಿದೆ, ಮಕ್ಕಳಾಗಿಲ್ಲ ಅಂದರೆ ಅವರಿಗೆ ಅದರ ಚಿಂತೆ, ನೋವು, ಅದರ ಆತುರತೆ ಅದು ಅವರಿಗೆ ಹೆಚ್ಚಿರುತ್ತೆ. ಮಕ್ಕಳಾದವ್ರ ಮುಂದೆ ಹೋಗಿ ಎಷ್ಟು ಹೇಳಿದ್ರು ಅವ್ರಿಗೇನು ಆಯ್ತು ಹಾಗಲ್ಲ. ನಮಗೆಲ್ಲ ಗುರುಗಳು ಸಿಕ್ಕಿಬಿಟ್ಟಿದ್ದಾರೆ. ಶ್ರವಣವನ್ನು ಮಾಡ್ತಾ ಇದ್ದೀವಿ, ನಮಗದರ ಬೆಲೆ ಗೊತ್ತಿಲ್ಲ. ಎಲ್ಲೋ ಯಾರೋ ಇರ್ತಾರೆ ಪಾಪ. ಈಗೆಲ್ಲ ಯೂಟ್ಯೂಬ್ ಬಂದಿದೆ, ಎಲ್ಲಿದ್ದರೂ ಶ್ರವಣ ಮಾಡ್ಬೋದು, ಇದು ಬೇರೆ ವಿಚಾರ. ಯೂಟ್ಯೂಬ್ ಇಲ್ಲದೇ ಇರುವ ಯುಗದಲ್ಲೇನೆ ನೀವೇ ಎಷ್ಟೋ ಹಿರಿಯರಿದ್ದೀರಿ. ನೀವೆಲ್ಲ ಹಳೆ ಕಾಲದಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ. ಆವಾಗ ನೀವು ನಿಮ್ಮ ಊರಿಗೆ ಯಾರಾದರೂ ಪ್ರವಚನಕ್ಕೆ ಬಂದರೆ ಪ್ರವಚನ ಶ್ರವಣ ಮಾಡೋದು. ಎಲ್ಲಿ ಶ್ರವಣ ಆಕ್ಕಿತ್ತಾ? ಸಾಧ್ಯ ಇಲ್ಲ. ಎಲ್ಲೋ ದೂರ ಇದ್ದಾರೆ, ಯಾರೋ ಡೆಲ್ಲಿಯಲ್ಲಿ ಇದ್ದಾರೆ, ಅವ್ರಿಗೆ ಹೇಗೆ ಶ್ರವಣ ಆಗೋದು? ಈಗ ಯೂಟ್ಯೂಬ್ ಇಲ್ಲದ ಕಾಲದಲ್ಲಿ ನಾನು ಹೇಳ್ತಾ ಇರೋದು, ಎಲ್ಲಿ ಶ್ರವಣ ಆಗೋದು? ಅದಕ್ಕೊಂದು ಪುಣ್ಯ ಬೇಕು. ನಮ್ಮಲ್ಲಿ ಒಬ್ಬರಿದ್ದರು, ಅವರು ಹೇಳ್ತಾ ಇದ್ರು, ಪರಿಚಯಸ್ಥರು. ಅವ್ರು ಹೇಳ್ತಾ ಇದ್ರು, ಅವರು ತಾವು ಬೆಂಗಳೂರಲ್ಲಿ ಇದ್ದಾಗ ತಮ್ಮ ಮನೆಯ ಸುತ್ತಮುತ್ತಲು ಎಲ್ಲ ಪಂಡಿತರು, ವಿದ್ವಾಂಸರು, ನಿತ್ಯ ಪಾಠ, 2-3 ಪಾಠ, ಪ್ರವಚನ ಎಲ್ಲ, ಒಳ್ಳೆ ನೌಕರಿ ಅವರಿಗೆ, ಚೆನ್ನಾಗಿ ನೌಕರಿ, ಒಳ್ಳೆ ವ್ಯವಸ್ಥಿತವಾಗಿ ಇದ್ದರು. ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ದೆಹಲಿಯ ಪಕ್ಕದಲ್ಲಿ ಒಂದು ಗುರ್ಗಾಂವ್ ಯಾವುದೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವ್ರನ್ನ. ಅವರು ಅಲ್ಲಿ ಸಂಬಳ ಹೈಕ್ ಆಯಿತು ಅವರಿಗೆ. ಅಲ್ಲಿ ಅವರೇ ಎಲ್ಲ ಕೊಟ್ಟಿದ್ದಾರೆ, ಅಲ್ಲೇ ಇದ್ದಾರೆ ಪಾಪ. ಅವ್ರು ಅಂದರು, ಸಂಬಳ ಇನ್ನೂ ಕಡಿಮೆ ಕೊಡಿ, ಇಲ್ಲೇ ಇರ್ತೇನೆ, ಯಾಕಂದರೆ ನಿತ್ಯ ಶ್ರವಣ ಆಗ್ತಿತ್ತು ನನಗೆ. ಈಗ ಅಲ್ಲಿ ಕಳಿಸಿದ್ರೆ ಏನು ಶ್ರವಣ ಮಾಡ್ಬೇಕು ನಾನು? ಹೇಗೆ ಶ್ರವಣ ಹೋಯ್ತಲ್ಲ ಎಲ್ಲ. ಇಷ್ಟು ದಿವಸ ಇಷ್ಟೆಲ್ಲ ಆಚಾರ್ಯರ ಕಡೆ ಬೆಳಗ್ಗೆಯಿಂದ ಪಾಠವನ್ನು ಹೇಳಿಸ್ಕೊಟ್ಟ, ಆಮೇಲೆ ಆಫೀಸು, ಮತ್ತೆ ಒಂದು ಸಂಜೆ ಪಾಠ ಪ್ರವಚನ ಮಾಡಿಕೊಟ್ಟಿದ್ದ ನನಗೆ ಎಲ್ಲೋ ಹೋಗಿಬಿಟ್ರೆ ಏನು ಪ್ರವಚನ ಮಾಡೋದು? ಆ ವ್ಯಕ್ತಿಗೆ ಅದರ ವಿಯೋಗವಾದಾಗ ನಮಗದರ ಮಹತ್ವ ಗೊತ್ತಾಗತ್ತೆ. ಹಾಗೆ ನಾವೆಲ್ಲ ತೀರ್ಥಯಾತ್ರಾದಿಗಳನ್ನು ಯಾವುದೋ ಕಾಲಕ್ಕೆ ಮಾಡಿಬಿಟ್ಟಿದ್ದೀವಿ. ದೇವರು ಅದರಿಂದ ಪುಣ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆ ಪುಣ್ಯದ ಫಲವಾಗಿ ಗುರುಗಳು ನಮಗೆ ಸಿಕ್ಕಿಬಿಟ್ಟಿದ್ದಾರೆ. ನಿಮಗೆಲ್ಲ ಈಗ ಗೀತಾ ಅಭಿಯಾನಕ್ಕೆ ಬಂದಿದ್ದೀರಿ, ನಿತ್ಯ ಪ್ರವಚನ ಆಗ್ತಾ ಇದೆ. ನಿತ್ಯ ಬರಬಹುದು, ಏನೋ ವೈಯಕ್ತಿಕ ಕೆಲಸಗಳು, ಕಾರ್ಯಗಳು ಆಗ್ತಾ ಇಲ್ಲ. ಆದರೆ ಗುರುಗಳಂತೂ ನಿಮಗೆ ಸಿಗ್ತಾರಲ್ಲ, ಇಲ್ಲಿ ಬಂದರೆ ಗುರುಗಳು ಸಿಕ್ಕಿಬಿಟ್ಟಿದ್ದಾರೆ. ನಾವು ಮಾಡಬೇಕಾದದ್ದು ಶ್ರವಣ ಮಾಡಬೇಕಷ್ಟೇ. ಈಗ ಅಂದರೆ ನಾವು ಅನೇಕ ಮೆಟ್ಟಲನ್ನು ಹತ್ತಿಬಿಟ್ಟಿದ್ದೀವಿ. ಈಗ ಬಹಳ ಮೇಲೆ ಬಂದಿದ್ದೀವಿ ನಾವೆಲ್ಲರೂ. ಈಗ ದೇವರು ಆ ಅವಸ್ಥೆಯನ್ನು ಕೊಟ್ಟಿದ್ದಾನೆ ನಮಗೆ. ಶ್ರವಣವನ್ನು ಮಾಡಬೇಕು. ಆ ಶ್ರವಣವನ್ನು ಮಾಡಿ ಅದರಿಂದ ನಾವು ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡಾಗ ಏನು ಅಪರೋಕ್ಷ ಜ್ಞಾನವಾಗತ್ತಲ್ಲ, ಅದುವೇ ಅಪರೋಕ್ಷ ಜ್ಞಾನ. ಹೊರತು ಕೇವಲ ಭಗವಂತ ಓಡಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ, ಅವನನ್ನು ನೋಡಿದ್ವಿ, ಅದು ಅಪರೋಕ್ಷ ಅಲ್ಲ, ಸರ್ವಥಾ ಅಪರೋಕ್ಷ ಅಲ್ಲ.
ಆ ಟೀಕಾಕೃತ್ಪಾದರು ಅಲ್ಲೇ ಹೇಳ್ತಾರೆ, ಏವ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ, ನಿರ್ದೋಷನಾದ ಭಗವಂತನ ದರ್ಶನವಾಗಬೇಕು. ಟೀಕಾಕೃತ್ಪಾದರು ಹೇಳಬೇಕಾದಾಗ ಅದನ್ನೇ ಹೇಳ್ತಾರೆ. ಯಾವ ದೈತ್ಯಾದಿಗಳಿಗೆ ರಾಕ್ಷಸಾದಿಗಳಿಗೆ ಏನು ಭಗವಂತನ ದರ್ಶನವಾಯ್ತಲ್ಲ ಅದಲ್ಲ, ಅದನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿಯೇ ಈ ಏವ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನ ಅಂತ ಹೇಳಿದ್ದು. ಇದು ಅಪರೋಕ್ಷ ಜ್ಞಾನ. ಹಾಗಾದರೆ ಅರ್ಜುನ ಕೃಷ್ಣನಿಗೆ ಕೇಳಿದ್ದು, ಕೃಷ್ಣ ತೋರಿಸಿದ್ದು ಇದು ಅಪರೋಕ್ಷ. ಯಾವುದೋ ಕೃಷ್ಣನ ಬೇರೆ ರೂಪಗಳು ಅಲ್ಲ, ಅಪರೋಕ್ಷ. ಅವನ ಬಿಂಬದರ್ಶನವೇ, ಅರ್ಜುನನ ಬಿಂಬದರ್ಶನವನ್ನೇ ಮಾಡಿಸಿದ. ಈ ಅರ್ಜುನನ ಬಿಂಬದರ್ಶನ ಅಂತ ನೀವು ಹೇಳಿದ್ರಿ ಆಚಾರ್ಯರೇ. ಬಿಂಬರೂಪ ದರ್ಶನ ಅಂತಂದರೆ ಬಿಂಬರೂಪಿಯನ್ನು ಎಲ್ಲಿರ್ತಾನೆ? ಅವನು ಬಿಂಬರೂಪಿಯಾದ ಪರಮಾತ್ಮ ಎಲ್ಲಿರ್ತಾನೆ? ಇಲ್ಲಿ ಒಳಗಡೆ ಇರ್ತಾನೆ. ಇಷ್ಟು ಸಣ್ಣ ರೂಪ, ಹೊರಗೆ ಕಾಣಿದ್ದು ವಿಶ್ವರೂಪ. ಅವನು ಹೆಂಗಾಗ್ತಾನೆ? ಅವನು ಹೇಗಾಗ್ತಾನ್ರಿ? ಯಾವುದೋ ಬೇರೆ ರೂಪ ಅದು, ಇದಲ್ಲ ಅದು. ಅದಕ್ಕೆ ಚಾಂದೋಗ್ಯ ಭಾಷ್ಯದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದಾಗ ರಾಯರು ಹೇಳ್ತಾರೆ, ಜೀವಾಂತಸ್ಥ ಆ ರೂಪ ಬೇರೆ. ಅಲ್ಲಿ ಹೇಳಬೇಕಾದಾಗ ಹೇಳ್ತಾರೆ, ದೇಹಾಂತಸ್ಥ ದೇಹ ಪರಿಮಿತ, ಜೀವಾಂತಸ್ಥ ಜೀವ ಪರಿಮಿತ, ಹಾಗೆ ಸರ್ವಾಂತಸ್ಥ ಆ ಬಿಂಬರೂಪಿನೇ ಸರ್ವಾಂತಸ್ಥನಾಗಿ ಇದ್ದಾನೆ. ಅವನು ಹಾಗೆ ಇದ್ದಾನೆ. ಅದಕ್ಕೆ ಗೀತೆಯಲ್ಲೂ ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ನಿತ್ಯ ಸರ್ವಗತಃ, ಪರಮಾತ್ಮ ಸರ್ವಗತ, ಎಲ್ಲ ಕಡೆ ಇದ್ದಾನೆ. ಯಾವಾನ್ವಾ ಅಯಂ ಆಕಾಶಃ ತಾವಾನ್ ಏಷಃ ಅಂತರ್ಹೃದಯ ಆಕಾಶಃ. ಪರಮಾತ್ಮ ಅನಂತ ದೇಶಕಾಲಗಳಲ್ಲಿ ವ್ಯಾಪ್ತನಾದ ಯಾವ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನೇ ನಮ್ಮ ಹೃದಯದಲ್ಲಿ ಇರುವಂತಹ ಪರಮಾತ್ಮ. ಈ ಪರಮಾತ್ಮ ಬೇರೆ, ಆ ಪರಮಾತ್ಮ ಬೇರೆ ಅಲ್ಲ. ಅನಂತ ದೇಶಕಾಲಗಳಲ್ಲಿ ಅವ್ಯಾಕೃತವಾದ ಆಕಾಶದಲ್ಲಿ ವ್ಯಾಪ್ತವಾದ ಯಾವ ಭಗವಂತನ ರೂಪವೋ ಅದೇ ರೂಪ ನಮ್ಮ ಬಿಂಬದ ಒಳಗೆ ಇರುವ ರೂಪ. ರೂಪ ಯಾವುದೇ ಇರಬಹುದು, ಆದರೆ ಆ ಭಗವಂತನಿಗೂ ಈ ಭಗವಂತನಿಗೂ ಇವನು ಬೇರೆ ಅವನು ಬೇರೆ, ಹೀಗೆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಸರ್ವಥಾ ಇಲ್ಲ. ಹಾಗಾದರೆ ಬಿಂಬರೂಪಿಯಾದ ಪರಮಾತ್ಮನ ದರ್ಶನವನ್ನು ಮಾಡಿಸಿದ. ಬಿಂಬ ಒಳಗೆ ಇದ್ದಾನೆ, ಸಣ್ಣ ರೂಪ, ದೊಡ್ಡ ರೂಪ, ಏನು ಎರಡು ಬೇರೆ ಇದೆಯಲ್ಲ ಆಚಾರ್ಯ, ಹೇಗೆ ಹೇಳ್ತೀರಿ ನೀವು ಅಂದರೆ ಅಲ್ಲ. ಆ ಬಿಂಬರೂಪಿಯಾದ ಪರಮಾತ್ಮನಿಗೂ ಈ ವ್ಯಾಪ್ತನಾದ ವಿಶ್ವರೂಪಯ ಪರಮಾತ್ಮ ಇದ್ದಾನೋ ಎರಡಕ್ಕೂ ಅಭೇದ. ಅದನ್ನೇ ಸಿದ್ಧಾಂತವನ್ನು ಹೇಳ್ತಾರೆ. ಈ ಬಿಂಬರೂಪಿಯಾದ ಪರಮಾತ್ಮ ನಿತ್ಯನಾಗಿದ್ದಾನೆ. ಆ ಪರಮಾತ್ಮನ ನಿತ್ಯನಾಗಿದ್ದಾನೆ. ಅವನಿಗೆ ಎಂದೂ ನಾಶ ಇಲ್ಲ. ಪರಮಾತ್ಮನಿಗೆ, ಜೀವನಿಗೂ ನಾಶ ಇಲ್ಲ, ಪರಮಾತ್ಮನಿಗೂ ನಾಶ ಇಲ್ಲ. ಆ ಬಿಂಬ ಪ್ರತಿಬಿಂಬ ಭಾವ, ಪರಮಾತ್ಮ ಬಿಂಬ, ಜೀವ ಪ್ರತಿಬಿಂಬ, ಆ ಪರಮಾತ್ಮ ತನ್ನ ದರ್ಶನವನ್ನು ತಾನು ಮಾಡಿಸ್ಕೊಡ್ತಾ ಇದ್ದಾನೆ. ಹೀಗೆ ನಾವು ತಿಳ್ಕೋಬೇಕು. ಹೀಗೆ ಪರಮಾತ್ಮ ತನ್ನ ಅಪರೋಕ್ಷ ದರ್ಶನವನ್ನು ಮಾಡಿಸಿದ ಅಂದರೆ ಅರ್ಥ ಏನು? ಅವನ ಬಿಂಬರೂಪ ದರ್ಶನವನ್ನೇ ಮಾಡಿಸಿದ. ಬಿಂಬರೂಪ ದರ್ಶನವನ್ನೇ ಮಾಡಿಸಿದ. ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ಕಂಬದಿಂದ ನರಸಿಂಹ ಹೊರಗೆ ಎದ್ದು ಬಂದ. ನರಸಿಂಹದೇವರು ಪ್ರಕಟರಾಗಿ ಬಿಟ್ಟರು. ಪ್ರಕಟರಾದಾಗ ಏನು ಪ್ರಹ್ಲಾದರಾಜರು ನೋಡಿದರು, ಅದು ಬಿಂಬಾಪರೋಕ್ಷ ಅಲ್ಲ. ಎಲ್ಲರೂ ನೋಡಿದ್ರು ಅವಾಗ, ಅಲ್ಲ, ಹಾಗಲ್ಲ. ಅದು ಅವನ ಬಿಂಬದರ್ಶನ ಅಲ್ಲ. ಈಗ ಮಾಡಿಸಿದು ಅವನ ಬಿಂಬದರ್ಶನ ಅಂತ ಅದನ್ನು ತಿಳ್ಕೋಬೇಕು. ದಿವ್ಯಮಾಲ್ಯಾಂ ಬರದರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಗೀತೆ ಮುಂದೆ ಆ ಭಗವಂತನ ವರ್ಣನೆ ಮಾಡ್ತಾ ಇದೆ. ದಿವ್ಯಮಾಲ್ಯಾಂ ಬರದರಂ, ಅದ್ಭುತವಾದ
ಎಂದೂ ಬಾಡದೇ ಇರುವಂತಹ ಮಾಲೆಗಳನ್ನು ಪರಮಾತ್ಮ ಹಾಕಿಕೊಂಡಿದ್ದಾನೆ. ಎಂದೂ ಬಾಡದೇ ಇರುವಂಥ ಅಂದರೆ ನಾವು ಪ್ಲಾಸ್ಟಿಕ್ ಮಾಲೆ ಹಾಕ್ತೀವಲ್ಲ, ಅದು ಯಾವತ್ತೂ ಬಾಡೋದೇ ಇಲ್ಲ. ಹಾಗೆ ಪರಮಾತ್ಮ ಪ್ಲಾಸ್ಟಿಕ್ ಮಾಲೆಗಳನ್ನು ಹಾಕ್ಕೊಂಬಂದಿದ್ದಾನೆ ಅಲ್ಲ. ಪರಮಾತ್ಮ ಅದ್ಭುತವಾದ ಹೂಗಳು, ಆ ಹೂಗಳನ್ನು ಎಂದೂ ಬಾಡದೇ ಇರುವಂಥ ಹೂಗಳ ಮಾಲೆಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ದಿವ್ಯ ಗಂಧಾನುಲೇಪನ, ಪರಮಾತ್ಮ ಅದ್ಭುತವಾದ ಗಂಧವನ್ನು ಲೇಪನೆ ಮಾಡಿದ್ದಾನೆ ಪರಮಾತ್ಮ. ನಾವೆಲ್ಲ ಗಂಧ ತೆಗೆದು ಗಂಧ ಹಚ್ಕೋತೀವಿ. ಆ ಗಂಧದ ಸ್ವರೂಪ ಜ್ಞಾನವಾಗೋದು ನಮಗೆ ಯಾವಾಗ ಅಂದರೆ ವ್ರತಕಾಲದಲ್ಲಿ ಆಗತ್ತೆ. ವ್ರತ ಮಾಡಬೇಕಾದಾಗ ನಾವು ಆ ಗಂಧಕ್ಕೆ ಪಚ್ಚಕರ್ಪೂರ, ಏಲಕ್ಕಿ ಅಥವಾ ಕೇಸರಿ ಏನು ಹಾಕೋದಿಲ್ಲ, ಬರೇ ಗಂಧವನ್ನು ತೆಗಿತೀವಿ. ಅವಾಗ ಗೊತ್ತಾಗತ್ತೆ ಈ ಗಂಧ ಒರಿಜಿನಲ್ಲು ಅಥವಾ ಬರೇ ಕಟ್ಟಿಗೆಯೋ ಅಂತ ಅಲ್ವಾ. ಯಾಕಂದರೆ ವ್ರತ ಇಲ್ಲದೆ ಇರಬೇಕಾದಾಗ ಎಲ್ಲ ಐಟಮ್ ಹಾಕಿಬಿಡ್ತೀವಿ, ಅದು ಘಮ ಘಮ ವಾಸನೆ ಇದ್ದೇ ಇರುತ್ತೆ. ಮೈಗೆ ಹಚ್ಕೊಂಡ್ರೆ ಬಣ್ಣನೂ ಬರುತ್ತೆ, ವಾಸನೆಯೂ ಬರುತ್ತೆ. ಆವಾಗ ಗಂಧದ ಸ್ಮೆಲ್ ನಾವು ಬರೋದೇ ಇಲ್ಲ. ಗಂಧ ಸ್ಮೆಲ್ ಬರಬೇಕು ಅಂದರೆ ಈಗ ವ್ರತ ಹಿಡ್ದಾಗೆ ಗೊತ್ತಾಗೋದು. ಹಾಗೆ ಪರಮಾತ್ಮ ದಿವ್ಯ ಗಂಧಾನುಲೇಪನಂ, ದಿವ್ಯವಾದ ಗಂಧ, ಸರ್ವಾಶ್ಚರ್ಯಮಯಂ ದೇವಂ, ಎಲ್ಲರಿಗೂ ಆಶ್ಚರ್ಯವಾಗಿಬಿಟ್ಟಿದೆ. ಅಂತಹ ಅದ್ಭುತವಾದ ದೇವಶಬ್ದಕ್ಕೆ ದಿವಿ ಕ್ರೀಡಾಯಾಮ್, ಪರಮಾತ್ಮ ಕ್ರೀಡಾದಿ ಗುಣ ವಿಶಿಷ್ಟನಾಗಿರ್ತಕ್ಕಂಥ ಪರಮಾತ್ಮ. ವಿಶ್ವತೋಮುಖಂ, ಯಾರೂ ಹೀಗೆ ಪರಮಾತ್ಮ ಹೀಗಾಗ್ಬೋದಾ, ಹೀಗಿದ್ದಾನ, ಹೀಗೆ ಇಷ್ಟು ಬೆಳಿಬೋದಾ, ಯಾರ ಊಹೆಗೂ ಸಿಗೋದಿಲ್ಲ. ಅಷ್ಟು ದೊಡ್ಡ ರೂಪವನ್ನು ಪರಮಾತ್ಮ ತೋರಿದ್ದ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ. ನೋಡಿ, ಭಗವಂತ ಏನು ವಿಶ್ವರೂಪವನ್ನು ತಾಳಿದ ಆ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ. ನೋಡಬೇಕಾದಾಗ ದೊಡ್ಡದಾದ ಕಾಂತಿ ಬರ್ತಾ ಇದೆ. ಹೇಗಿದೆ? ದಿವಿ ಸೂರ್ಯ ಸಹಸ್ರಸ್ಯ, ಆಕಾಶದಲ್ಲಿ ಒಬ್ಬ ಸೂರ್ಯ ಇದ್ದಾನೆ. ಅಂತಹ ಸಾವಿರಾರು ಸೂರ್ಯರು ಏಕಕಾಲಕ್ಕೆ ಬಂದುಬಿಟ್ರೆ ಏನು ಬೆಳಕಾಗಬೇಕಲ್ಲ, ಆ ಬೆಳಕು ಆ ಭಗವಂತನಲ್ಲಿ ತೋರ್ತಾ ಇದೆ. ಅದಕ್ಕೆ ಭಾಷ್ಯವನ್ನು ಬರಿಬೇಕಾದಾಗ ಹೇಳ್ತಾರೆ, ಸಹಸ್ರ ಶಬ್ದ ಅನಂತವಾಚಿ. ಸಾವಿರ ಸೂರ್ಯರು ಕಂಡ್ರು ಅಂದರೆ, ಸಾವಿರ ಸೂರ್ಯ ಅಂದರೆ ಸಾವಿರ ಅಲ್ಲ, ಒಂದರ ಮುಂದೆ 3 0 ಅಲ್ಲ, ಅನಂತ ಸೂರ್ಯರು. ಆ ಅನಂತ ಸೂರ್ಯರು ಏಕಕಾಲಕ್ಕೆ ಆಕಾಶದಲ್ಲಿ ಬಂದರೆ ಏನು ಕಾಂತಿ ಬರಬೇಕಲ್ಲ, ಆ ಕಾಂತಿ ಭಗವಂತನಲ್ಲಿ, ಆ ಪ್ರಜ್ವಲತೆ ಭಗವಂತನಲ್ಲಿ ಕಾಣಿಸ್ತಾ ಇದೆ. ಮತ್ತು ಸಾವಿರ ಅಂತ ಯಾಕಂದ್ರು, ಸಾವಿರ ಸಹಸ್ರ ಸೂರ್ಯ ಅಂತ ಅನ್ನೋ ಬದಲು ಅನಂತ ಅಂತ ಶಬ್ದ ಕೃಷ್ಣ ಇಟ್ಟುಬಿಟ್ಟಿದ್ರೆ ಆಗ್ತಿತ್ತಲ್ಲ. ಆಗ್ತಿತ್ತು. ಏನಾಗ್ತಿತ್ತು? ಶಬ್ದ ಅಲ್ಲಿ ಬರ್ತಿತ್ತಷ್ಟೇ, ಅರ್ಥ ಆಗ್ತಿರಲಿಲ್ಲ. ಅರ್ಥ ಆಗಬೇಕಿತ್ತು, ಅದಾಗ್ತಿರಲಿಲ್ಲ ಅಷ್ಟೇ. ಯಾಕೆ? ನೆನ್ನೆ ಹೇಳಿದ ಹಾಗೆ ಹೇಳ್ತೇನೆ. ಅಂದರೆ ನಮಗೆ ಅರ್ಥ ಆಗಬೇಕು ಅಂತಂದರೆ ನಮ್ಮ ಮಟ್ಟದ ಎಕ್ಸಾಂಪಲ್ನ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತೆ. ನಾನು ಊಹೆಗೆ ಬರದೇ ಇರೋವಂಥ ಎಕ್ಸಾಂಪಲ್ನ ಕೊಟ್ಟರೆ ನನಗೆ ಹೆಂಗೆ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ನಾನು ಮಲ್ಟಿಪ್ಲೈ ಮಾಡ್ಕೋಬೋದು. ಒಬ್ಬ ಸೂರ್ಯ ಬಂದ ಅಂದರೆ ನಮ್ಮ ಮನೆಯ ಕಿಟಕಿಯಿಂದ ಕರ್ಟನ್ ತೆಗೆದ್ರೆ ಒಳಗಡೆ ಬೆಳಕು ಬಂತು, ಓ ಸೂರ್ಯೋದಯ ಆಯಿತು, ಓ ಸೂರ್ಯ ಜೋರಾಗಿ ಕಾಣಿಸ್ತಾ ಇದ್ದಾನಪ್ಪ ಅಂತ. ಇದನ್ನು ನಾನು ಮಲ್ಟಿಪ್ಲೈ ಮಾಡ್ಕೋತೀನಿ. 10 ಸೂರ್ಯ, 20 ಸೂರ್ಯ, 100 ಸೂರ್ಯ. ಕಷ್ಟ ಇದೆ, ಕಷ್ಟ ಇದೆ. ಆದರೂ ನಾನೇನೋ ಮಲ್ಟಿಪ್ಲೈ ಮಾಡ್ಕೊಂಡು ನಾನು ಒಂದು ಕಾಂತಿಯನ್ನು ಮನಸ್ಸಲ್ಲಿ ಊಹೆ ಮಾಡ್ಕೋಬೋದು. ಅನಂತ ಸೂರ್ಯ ಅಂತ ಕೃಷ್ಣ ಹೇಳಿಬಿಟ್ರೆ, ಅನಂತ ಸೂರ್ಯ ಅಂದರೆ ನನಗೇನು ಗೊತ್ತಾಗಬೇಕು? ಅನಂತ ಅಂದ್ರೇ ಗೊತ್ತಿಲ್ಲ. ಅನಂತ ಸೂರ್ಯನನ್ನು ಸೇರಿಸೋದೆಲ್ಲಿ, ಆ ಕಾಂತಿ ತಿಳ್ಕೊಳ್ಳೋದೆಲ್ಲಿ? ಹಾಗಾದರೆ 1000 ಶಬ್ದ ಇಟ್ಟ ಕೃಷ್ಣ, ಶ್ರೀಮದಾಚಾರ್ಯ ಹೇಳ್ತಾರೆ, 1000 ಶಬ್ದಕ್ಕೆ 1000 ಅಂತ ಅರ್ಥ ಅಲ್ಲ, ಅನಂತವಾಚಿ, ಅನಂತ ಅಂತೆ ಅರ್ಥ. ಆ ಅನಂತ ಎಂಬ ಅರ್ಥವನ್ನು ಮಾಡಿಕೋಬೇಕು. ಹೀಗೆ ಅನಂತ ಸೂರ್ಯರ ಕಾಂತಿಯನ್ನು ಪಡೆದ ಪರಮಾತ್ಮ ತಾನು ಅಲ್ಲಿ ತೋರಿಸ್ತಾ ಇದ್ದಾನೆ. ಯದಿ ಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಆ ಒಂದೇ ದೇಹ, ಆ ಒಂದು ದೇಹದಲ್ಲಿ ಜಗತ್ಕೃಷ್ಣಂ, ಇಡೀ ಕೃಷ್ಣವಾದ ಸಮಸ್ತವಾದ ಜಗತ್ತು ತೋರ್ತಾ ಇದೆ ಆ ಪರಮಾತ್ಮನ ಒಂದು ದೇಹದಲ್ಲಿ. ಸುಮ್ಮನೆ ಎಲ್ಲರೂ ನೋಡಿರ್ತೀರಿ ಅನ್ನಲಿಕ್ಕೆ ಆ ಎಕ್ಸಾಂಪಲ್ ಕೊಡ್ತೇನೆ. ವೆದರ್ ರಿಪೋರ್ಟ್ ತೋರಿಸ್ತಾ ಇರ್ತಾರೆ ನ್ಯೂಸಲ್ಲಿ. ವೆದರ್ ರಿಪೋರ್ಟ್ ತೋರಿಸ್ತಾ ಇರಬೇಕಾದಾಗ ಇಂಡಿಯಾದೊಂದು ಮ್ಯಾಪ್ ಹಾಕಿರ್ತಾರೆ. ಅಲ್ಲಿ ಒಂದು ಸಣ್ಣ ಇಂಡಿಯಾ ಮ್ಯಾಪ್ ಹಾಕಿ ಏನು ಮಾಡ್ತಾರೆ,
ಇಡೀ ಹಿಮಾಲಯದಿಂದ ಹಿಡ್ಕೊಂಡು ಕೆಳಗೆ ಕನ್ಯಾಕುಮಾರಿಯವರೆಗೆ ಎಲ್ಲೆಲ್ಲಿ ಏನೇನು ಗುಡ್ಡಗಳಿದೆ ಅಂತ ಆ ಗುಡ್ಡಗಳ ಒಂದು ಆವಿಷ್ಕರಣ ಆಗತ್ತೆ. ಹೊರಗಡೆ ಎಲ್ಲ ಗುಡ್ಡಗಳಿರುತ್ತೆ, ಆ ಮ್ಯಾಪ್ ರೆಡಿ ಆಗತ್ತೆ. ಅದರ ಮೇಲೆ ಮಳೆ ಚಿತ್ರ ಕೊಡ್ತಾರೆ, ಇಲ್ಲಿ ಮಳೆ ಬರ್ತಾ ಇದೆ, ಇಲ್ಲಿ ಹೆವಿ ರೈನು, ಅಲ್ಲಿ ಸೂರ್ಯನ ಕೊಡ್ತಾ, ಇಲ್ಲಿ ಬಿಸಿಲು ಬರ್ತಾ ಇದೆ. ನೋಡ್ತೀವಲ್ವ ಎಲ್ಲರೂ ನೋಡ್ತೇವೆ. ಅಂದರೆ ಒಂದು ಭಾರತವನ್ನು ನಾವು ಪಿಕ್ಚರನ್ನು ಇಟ್ಟುಕೊಂಡಾಗ ಅದರಲ್ಲಿ ಏನೇನು ಬಂತು, ಎಲ್ಲ ಗುಡ್ಡಗಳು ತೋಡಿದ್ವಿ, ಸೂರ್ಯನ ನೋಡಿದ್ವಿ, ಚಂದ್ರನ ನೋಡಿದ್ವಿ, ಮಳೆ ನೋಡಿದ್ವಿ, ನೀರು ನೋಡಿದ್ವಿ, ನೀರೊಳಗೆ ಪ್ರಾಣಿಗಳನ್ನ ನೋಡಿದ್ವಿ, ಅಲ್ಲಿ ಮುತ್ತು ರತ್ನ ಕಲ್ಲು ಮಣ್ಣು ಎಲ್ಲ ನೋಡಿದ್ವಿ. ಇದೇನು ಜಗತ್ತಿದೆಯಲ್ಲ, ಈ ಎಲ್ಲ ಜಗತ್ತು ಅಲ್ಲಿ ಕಾಣಿಸ್ತಾ ಇದೆ. ನಾವು ನೋಡಿದ್ದು ಅಲ್ಲಿ ಸುಮ್ಮನೆ ಅಲ್ಲಿ ಏನು ಬೇಕೋ, ಮಳೆಗೆ ಎಷ್ಟು ಬೇಕು, ಬಿಸಿಲಿಗೆ ಎಷ್ಟು ಬೇಕು ಅಷ್ಟು ನಾವು ಅಲ್ಲಿ ನ್ಯೂಸಲ್ಲಿ ನೋಡಿರ್ತೀವಿ. ಆದರೆ ಪರಮಾತ್ಮನಲ್ಲಿ ಏನಿಲ್ಲ ಜಗತ್ತಲ್ಲಿ, ಎಲ್ಲವೂ ಅಲ್ಲಿದೆ ಪರಮಾತ್ಮನಲ್ಲಿ. ಎಲ್ಲ ಜಗತ್ತಿನ ವಸ್ತುಗಳು ಪರಮಾತ್ಮನಲ್ಲಿ ಕಾಣಿಸ್ತಾ ಇದೆ, ಒಂದೇ ದೇಹದಲ್ಲಿ ಕಾಣಿಸ್ತಾ ಇದೆ. ತತಸ್ಸ ವಿಸ್ಮಯಾವಿಷ್ಟ ಹೃಷ್ಟರೋಮಾ ಧನಂಜಯ. ಅರ್ಜುನಿಗೆ ನೋಡಿ ರೋಮಾಂಚನ ಆಗೋಯ್ತು ಮೈ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಪ್ರಣಮ್ಯ ಶಿರಸಾದೇವಂ, ಕೈ ಮುಗಿದು ಕೃತಾಂಜಲಿ ರಭಾಷತ, ಕೈ ಮುಗಿದು ಪರಮಾತ್ಮನ ನಿಂತು ಬಿಟ್ಟ ಅವನು. ಇನ್ನೇನು ಮಾಡ್ಬೇಕು ಅವನು ತಾನೆ? ಇಂತಹ ವಿಶ್ವರೂಪ ದರ್ಶನ ಮಾಡ್ಕೋಬೇಕಾದಾಗ ಆ ವಿಶ್ವರೂಪ ಕಣ್ಮುಂದೆ ನಿಂತ್ಕೊಂಡಿದೆ, ಏನು ಬಾಯಿ ಬರ್ತಾ ಇಲ್ಲ ಮಾತಾಡಲಿಕ್ಕೆ ಅವನಿಗೆ. ಅರ್ಜುನನಿಗೆ ಕೈ ಮುಗಿದು ತಲೆಬಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದಾನೆ ಅರ್ಜುನ. ಆ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಪ್ರಕಟವಾಗ್ತಾ ಇದೆ, ಪರಮಾತ್ಮನ ಒಳಗಿಂದ ಪ್ರಕಟವಾಗ್ತಾ ಇದೆ. ಪರಮಾತ್ಮ ಬೆಳೆದು ಬಿಟ್ಟಿದ್ದಾನೆ, ಅವ್ಯಾಕೃತ ಆಕಾಶದ ಮೀರಿ ಬೆಳೆದಿದ್ದಾನೆ ಪರಮಾತ್ಮ. ಆ ಪರಮಾತ್ಮನ ದೇಹದ ಒಳಗೆ ಎಲ್ಲವೂ ತೋರ್ತಾ ಇದೆ, ಪರಮಾತ್ಮನ ದೇಹದ ಒಳಗಡೆ. ಇದು ಏನು ಹೇಳಿದ್ರಲ್ಲ, ಇದುವರೆಗೂ ಹೇಳಿದ್ರು ಪರಮಾತ್ಮ ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಕೈಗಳು, ಅನೇಕ ಕಾಲುಗಳು, ದಿವ್ಯ ಮಾಲೆಗಳನ್ನು ಹಾಕಿಕೊಟ್ಟಿದ್ದಾನೆ, ಗಂಧವನ್ನು ಹಚ್ಚಿಕೊಂಡಿದ್ದಾನೆ. ನಾವು ಪರಮಾತ್ಮನ ಒಂದು ವೆಂಕಟೇಶ ದೇವರ ರೂಪ ನೋಡ್ತೀವಿ, ಅವನಿಗೆ ಕೌಸ್ತುಭಾರ ಹಾಕಿದ್ದಾರೆ, ಹಣೆಗೆ ನಾಮ ಹಚ್ಚಿದ್ದಾರೆ, ಆ ಕೈಗೆ ಚಕ್ರಶಂಕ ಆಯುಧ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಪರಮಾತ್ಮನ ಒಂದು ವಿಶ್ವರೂಪ ಅಂತ ಇಟ್ಕೊಳ್ರಿ. ಈ ವಿಶ್ವರೂಪದಲ್ಲಿ ದೊಡ್ಡ ವಿಶ್ವರೂಪಕ್ಕೆ ಅಲಂಕಾರ ಮಾಡಿದ್ದಾರೆ, ಕಾಣಿಸ್ತಾ ಇದೆ. ಈ ಏನು ಶ್ರೀನಿವಾಸ ದೇವರು ಕಾಣಿಸ್ತಾ ಇದ್ದಾನಲ್ಲ, ಇವನೇ ವಿಶ್ವರೂಪ ಅಂತ ಇಟ್ಕೊಳ್ಳಿ. ಈ ವಿಶ್ವರೂಪ ಏನಿದೆಯಲ್ಲ, ಈ ವಿಶ್ವರೂಪಕ್ಕೆ ಅಲಂಕಾರ ಮಾಡಿದ್ದಾರೆ. ಓಕೆ, ಸಂತೋಷ. ಆದರೆ ಇಲ್ಲಿ ಹೇಳಬೇಕಾದಾಗ ಏನಂದ್ರು, ವಿಶ್ವರೂಪಕ್ಕೆ ಅನಂತ ಮುಖಗಳು. ಹಾಗಾದರೆ ಆ ವೆಂಕಟೇಶ್ ದೇವರ ಒಂದು ಮುಖ ಅಲ್ಲ, ಅಂತ ಅನಂತ ಮುಖ. ಆ ಅನಂತ ಮುಖ ಅಂದಮೇಲೆ ಅನಂತ ಕಣ್ಣುಗಳು ಬೇಕಲ್ಲ, ಎರಡೇ ಕಣ್ಣು ಹೆಂಗಾಗತ್ತೆ? ಅನಂತ ಕಣ್ಣು ಬೇಕು. ಅನಂತ ಮುಖ ಅಂದಮೇಲೆ ಅನಂತ ಮುಖಗಳಿಗೆ ಅನಂತ ಕಿರೀಟಗಳು, ತಲೆ ಅನಂತ ಕಿರೀಟಗಳು ಬೇಕು. ಆ ಅನಂತ ಮುಖ ಅಂದಮೇಲೆ ಕುತ್ತಿಗೆ ಬೇಕಲ್ಲ, ಅನಂತ ಕುತ್ತಿಗೆಗಳಿಗೆ ಎಲ್ಲದಕ್ಕೂ ಅನಂತ ಹಾರಗಳು. ದೇವರ ಕೈಗಳು, ಆ ದೇವರ ಅನಂತ ಕೈಗಳು, ಅನಂತ ಕೈಗಳಿಗೂ ಗಂಧ. ಅನಂತ ಮುಖಗಳಿಗೂ ಪರಮಾತ್ಮನಿಗೆ ನಾಮವನ್ನು ಹಚ್ಚಬೇಕು. ಆ ಅನಂತ ಪರಮಾತ್ಮನ ಕಾಲುಗಳಿಗೆ ಕೈಗಳಿಗೆ ಆಭರಣಗಳು. ಹೀಗೆ ಊಹೆ ಮಾಡೋದು. ಅಂದರೆ ಒಂದು ರೂಪ ಇದೆ, ಅದಕ್ಕೆ ಮುಖ ಇದೆ, ಆ ಮುಖಕ್ಕೆ ಹಾರ ಹಾಕಿದ್ರಿ, ಗಂಧ ಹಚ್ಚಿದ್ರಿ ಅಲ್ಲ. ಪರಮಾತ್ಮನ ಅಷ್ಟು ಮುಖಗಳು, ಅಷ್ಟು ತಲೆಗಳು, ಅಷ್ಟು ಕಿರೀಟಗಳು, ಅಷ್ಟು ಕಣ್ಣುಗಳು. ಆ ಪರಮಾತ್ಮನ ಮೂಗುಗಳಷ್ಟು, ಬಾಯಿಗಳು ಅಷ್ಟು, ಕೈಗಳಷ್ಟು, ಬೆರಳುಗಳಷ್ಟು, ಅವಕ್ಕೆ ಗಂಧಲೇಪನ, ಅವುಗಳಿಗೆ ದಿವ್ಯ ಮಾಲೆಗಳ ಧಾರಣೆ. ಪ್ರತಿಯೊಂದಕ್ಕೂ ಯಾವುದು ಬಿಡೋ ಹಾಗಿಲ್ಲ. ಸ್ವಾಮಿಗಳು ಪೂಜೆ ಮಾಡಬೇಕಾದಾಗ ನೋಡ್ತೇವೆ, ಸ್ವಾಮಿಗಳ ಹತ್ರ 100 ಸಾಲಿಗ್ರಾಮ ತಟ್ಟೆಯಲ್ಲಿ ಇಟ್ಟಿರ್ತಾರೆ ಪೂಜೆ ಮಾಡಬೇಕಾದಾಗ. ಗಂಧವನ್ನು ತೆಗೆಯೋರು ಇಷ್ಟು ತೆಗಿತಾರೆ ಗಂಧವನ್ನು. ಅವರು ಆ ಗಂಧವನ್ನು ತೆಗೆದು ಸಣ್ಣ ಸಣ್ಣ ಉಂಡೆ ಮಾಡ್ತಾರೆ. ಯಾಕೆ ಉಂಡೆ ಮಾಡ್ತಾರೆ? ಒಟ್ಟಿಗೆ ಎಲ್ಲ ದೇವ್ರಿಗೆ ಸೇರಿಸಿ ಹಿಂಗೆ ಅಲ್ಲ, ಒಂದೊಂದು ದೇವರಿಗೆ ಒಂದೊಂದು ಗಂಧವನ್ನು ಹಚ್ತಾರೆ ದೇವರು. ಆ ಗಂಧದ ಉಂಡೆಯನ್ನು ದೇವರ ಪಾದಕ್ಕೆ ಏರಿಸ್ತಾ ಹೋಗ್ತಾರೆ. ಸಾಲಿಗ್ರಾಮದ ಶಿಲೆಗಳ ಮೇಲೆ ಗಂಧವನ್ನು ಏರಿಸ್ತಾ ಹೋಗ್ತಾರೆ. ಹಾಗೆ ಪರಮಾತ್ಮನ ಎಲ್ಲ ರೂಪಗಳಿಗೂ ಎಲ್ಲ ಇದೆ, ಎಲ್ಲ ರೂಪಗಳಿಗೂ ಎಲ್ಲ ಇದೆ. ಅದಕ್ಕೆ ನೆನ್ನೆ ಹೇಳಿದ್ದು, ವಿಶ್ವರೂಪ ಅಂದರೆ ಆ ತರಹ ವಿಶ್ವರೂಪನೂ ಇದೆ. ನಾವು ನೋಡಿದ ಎಲ್ಲ ಕಡೆ ನೋಡ್ತೇವೆ ಏನು, ಒಂದು ದೇಹ, ಒಂದು 19 ತಲೆಗಳು,
ಆ 19 ತಲೆಗಳು ಹೀಗೆ ವಿಶ್ವರೂಪ ಇದೆ, ಇಲ್ಲ ಅದು ಅಲ್ಲ ಅಂತಲ್ಲ. ಆದರೆ ಇಲ್ಲಿ ತೋರುವಂತಹ ವಿಶ್ವರೂಪ ಇದು ಮ್ಯಾಕ್ಸಿಮಮ್ ಪರಮಾತ್ಮ ತೋರಿಸಿದ ವಿಶ್ವರೂಪ ಇದು. ಆ ಒಂದೊಂದು ರೂಪಗಳು ಕೂಡ ಅಷ್ಟು ಪ್ರಕಾಶಮಯವಾಗಿದೆ. ಒಂದೊಂದು ರೂಪಗಳು ಅಷ್ಟು ಪ್ರಕಾಶಮಾನವಾದ ರೂಪ. ಆ ರೂಪದಲ್ಲಿ ಒಂದೊಂದು ರೂಪಗಳಲ್ಲೂ ಜಗತ್ತು ತುಂಬಿಕೊಂಡಿದೆ. ಅಂದರೆ ಒಂದು ಪರಮಾತ್ಮನ ರೂಪ, ಅದಕ್ಕೆ ಹೇಳಿದೆ ಒಂದು ವೆಂಕಟೇಶ ದೇವರ ರೂಪ, ಆ ವೆಂಕಟೇಶ ದೇವರ ಕಾಲಲ್ಲಿ ಇನ್ನೊಂದು ಸಣ್ಣ ವೆಂಕಟೇಶ ದೇವರ ರೂಪ, ಆ ವೆಂಕಟೇಶ ದೇವರಿಗೆ ಎಲ್ಲ ಅಲಂಕಾರ, ಅವನ ಕಾಲಲ್ಲಿ ಇನ್ನೊಂದು ವೆಂಕಟೇಶ ದೇವರ ರೂಪ, ಅವನಿಗೆ ಎಲ್ಲ ಅಲಂಕಾರ, ಅವನಿಗೆ ಎಲ್ಲ ಅಲಂಕಾರ. ಇಷ್ಟೇ ಅಲ್ಲ, ಆ ಒಬ್ಬ ವೆಂಕಟೇಶನಲ್ಲೂ ಕೂಡ ಈ ಪ್ರತಿಮೆಯಲ್ಲಿ ಇಡೀ ಜಗತ್ತು, ಆ ಜಗತ್ತಲ್ಲಿ ಒಂದು ಪ್ರತಿಮೆ, ಅದರಲ್ಲಿ ಇಡೀ ಜಗತ್ತು, ಹೀಗೆ ಪರಮಾತ್ಮ ತೋರಿಸ್ತಾ ಹೋದ. ಇದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಎದುರಿಗೆ ನೋಡ್ತಾ ಇದ್ದಾನೆ ಅರ್ಜುನ. ಇನ್ನು ಅವನ ಕೈಗಳ ಕೂದಲುಗಳು ನಿಮಿರದ ಇನ್ನೇನಾಗಬೇಕು ಅವನಿಗೆ, ಅರ್ಜುನನಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇಹದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಕೃಷ್ಣ, ನಿನ್ನ ಈ ವಿಶ್ವರೂಪದಲ್ಲಿ ಏನು ತೋರ್ತಾ ಇದೆ ಗೊತ್ತಾ? ತುಂಬ ಚೆನ್ನಾಗಿ ಹೇಳ್ತಾನೆ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ, ನಿನ್ನ ಈ ದೇಹದಲ್ಲಿ ಎಲ್ಲ ದೇವತೆಗಳು ತೋರ್ತಾ ಇದ್ದಾರೆ ನನಗೆ. ಎಲ್ಲ ದೇವತೆಗಳು, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ತೋರ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ನನಗೆ ದರ್ಶನವಾಗ್ತಾ ಇದೆ. ಅದರಲ್ಲಿ ವಿಶೇಷತೆ ಏನು ಅಂತಂದರೆ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ, ನಿನ್ನ ಒಳಗಡೆ ಒಂದು ಕಮಲ, ಆ ಕಮಲದಲ್ಲಿ ಬ್ರಹ್ಮದೇವರ ತೊಡೆ ಮೇಲೆ ರುದ್ರದೇವರು ಅವರು ಕೂತ್ಕೊಂಡಿದ್ದಾರೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ, ಎಲ್ಲ ಋಷಿಗಳು, ಎಲ್ಲ ಸರ್ಪಗಳು, ಬೇಕಾದ ಅಂದರೆ ಅದಕ್ಕೆ ಹೇಳಿದೆ ಸರ್ಪ, ಹುಳಿ, ಹಾವು, ಚೇಳು, ಆನೆ ಇವೆಲ್ಲ ಜಗತ್ತಲ್ಲೇ ಬಂತು. ಇವೆಲ್ಲ ಕಾಣಿಸ್ತಾ ಇದೆ ಅವನಿಗಲ್ಲಿ, ಇವೆಲ್ಲವೂ ಕಾಣಿಸ್ತಾ ಇದೆ ಅವನಿಗೆ. ಇಂಥದ್ದು ಕಾಣಿಸ್ತಾ ಇಲ್ಲ ಅಂತಿಲ್ಲ, ಮುಂದೆ ಎಲ್ಲವನ್ನ ಡೀಟೇಲಾಗಿ ಹೇಳ್ತಾರೆ. ಸುಮ್ಮನೆ ಎಲ್ಲ ಅಂತಲ್ಲ, ಎಲ್ಲರೂ ಬಂದಿದ್ದೀರ ಪಾಠಕ್ಕೆ, ಹಾಂ ಎಲ್ಲರೂ ಬಂದಿದ್ರು, ಹಂಗಲ್ಲ, ಇವನು ಬಂದ ಅಟೆಂಡೆನ್ಸ್ ಹಾಕ್ತಾರೆ. ಹಾಗೆ ಪ್ರತ್ಯೇಕವಾಗಿ ಕೃಷ್ಣ ಹೇಳ್ತಾನೆ, ಇದು ಇತ್ತು ಅಂತ. ಅರ್ಜುನ ಎಲ್ಲವನ್ನ ಮೆನ್ಷನ್ ಮಾಡ್ತಾನೆ. ಅದಕ್ಕೆ ಭಾಷ್ಯವನ್ನು ತಾತ್ಪರ್ಯವನ್ನು ಬರಿಬೇಕಾದಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಶನಸ್ಥಂ ಋಷಿಂಶ ಸರ್ವಾನ್ ಉರಗಾಂಶ ದಿವ್ಯಾನ್ ಅಂತ ಹೇಳಬೇಕಾದಾಗ ವಿಷ್ಣುಂ ಸಮಾಶ್ರಿತೋ ಬ್ರಹ್ಮಣೋಂಕಗತೋ ಹರಸ್ಯಾಂಗ ವಿಶೇಷೇಷು ದೇವಾ ಸರ್ವೇಪಿ ಸಂಸ್ಥಿತಾ ಅಂತ ಪಾದ್ಮಪುರಾಣದ ವಚನವನ್ನು ಶ್ರೀಮದಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದಾಗ ಹೇಳ್ತಾರೆ, ನ ಕೇವಲಂ ಬ್ರಹ್ಮಾದೀನ್ ತವ ದೇಹೇ ಪಶ್ಯಾಮಿ, ಪರಮಾತ್ಮ ಎಲ್ಲ ದೇವತೆಗಳನ್ನು ನಿನ್ನ ದೇಹದಲ್ಲಿ ನೋಡ್ತಾ ಇದ್ದೇನೆ, ಕಾಣಿಸ್ತಾ ಇದ್ದಾರೆ. ಬರೇ ದೇವತೆಗಳು ಅಂದರೆ ಅದ ಬ್ರಹ್ಮದೇವರು ಕಾಣಿಸ್ತಾರೆ. ಬರೇ ಬ್ರಹ್ಮದೇವರಲ್ಲ, ನ ಕೇವಲಂ ಬ್ರಹ್ಮಾದೀನ್ ತವ ದೇಹೇ ಪಶ್ಯಾಮಿ ತ್ವದಾಶ್ರಿತೆ ಕಮಲಾಸನೆ ಬ್ರಹ್ಮಣಿ ತದಂಕೆ, ಅವರ ಅಂಕ ಅಂದರೆ ತೊಡೆ ಮೇಲೆ ಸ್ಥಿತಂ ಈಶಂಚ ಪಶ್ಯಾಮಿ, ಈಶ ಅಂದರೆ ಋತುದೇವರು. ಬರೇ ದೇವರು ಕಾಣಿಸ್ತಾ ಇದ್ದಾನೆ ಅಲ್ಲ, ದೇವರಲ್ಲಿ ಬ್ರಹ್ಮದೇವರು ಕಾಣಿಸ್ತಾ ಇದ್ದಾನೆ. ಆ ಕಮಲಾಸನರಾಗಿ ಕಮಲದ ಮೇಲೆ ಕೂತ್ಕೊಂಡಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರ ತೊಡೆ ಮೇಲೆ ರುದ್ರದೇವರು ಕೂತ್ಕೊಂಡಿದ್ದಾರೆ. ದೇಹೇ ರುದ್ರಸ್ಯ ದೇಹೇ ಅಂಗೇಶು ಸರ್ವಾನ್ ದೇವಾನ್ ಪಶ್ಯಾಮಿ, ಆ ರುದ್ರದೇವರ ದೇಹದಲ್ಲಿ ಎಲ್ಲ ಜಗತ್ತಿನ ಎಲ್ಲ ದೇವತೆಗಳು ಅಲ್ಲಿ ಕಾಣಿಸ್ತಾ ಇದ್ದಾರೆ ನನಗೆ. ನಿನ್ನ ದೇಹದಲ್ಲಿ ಬ್ರಹ್ಮದೇವರು, ಅವರ ತೊಡೆ ಮೇಲೆ ರುದ್ರದೇವರು, ಆ ರುದ್ರದೇವರ ದೇಹದಲ್ಲಿ ಇಡೀ ದೇವತೆಗಳು ಕಾಣಿಸ್ತಾ ಇದ್ದಾರೆ ಅಂತ ಪ್ರಮಾಣ ಶ್ಲೋಕವನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಕ್ಕೆ ಸಂವಾದವಾಗಿ ಪದ್ಮಪುರಾಣದ ವಾಕ್ಯವನ್ನು ಕೊಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ನಾವು ಕೇಳ್ತೇವೆ ವಾಯುದೇವರ ಶ್ಲೋಕವನ್ನು ಕೇಳಬೇಕಾದಾಗ ಉದ್ಯದ್ರವಿ ಪ್ರಕರ ಸನ್ನಿವಮಚ್ಯುತಾಂಕಂ ಸ್ವಾಸೀನಮಸ್ಯ ನಿತ್ಯ ವಚ ಪ್ರವೃತ್ತಿಂ, ಅಲ್ಲಿ ಹೇಳಬೇಕಾದಾಗ ವಾಯುದೇವರು
ಅಚ್ಯುತಾಂಕೆ ಅಂತ ಹೇಳ್ತಾರೆ. ಪರಮಾತ್ಮನ ತೊಡೆ ಮೇಲೆ ವಾಯುದೇವರು ಕೂತ್ಕೊಂಡಿದ್ದಾರೆ. ಈಗ ಎಲ್ಲ ಕಡೆ ಅನೇಕ ಕಡೆ ವೈರಲ್ ಆಗಿದೆ ಆ ಫೋಟೋಗಳು. ಈ ಏನು ಶ್ಲೋಕ ಇದೆ ಇದಕ್ಕೆ ತಕ್ಕ ಹಾಗೆ ಇಮೇಜ್ ಮಾಡಿ ಆ ಫೋಟೋವನ್ನು ಮಾಡಿ ಎಲ್ಲ ಮನೆಗಳಲ್ಲಿ ಬೇಕಾದ ಜನ ಹಾಕ್ಕೊಂಡಿದ್ದಾರೆ. ಪರಮಾತ್ಮನ ತೊಡೆ, ಆ ಬಲಗಡೆ ತೊಡೆಯ ಮೇಲೆ ವಾಯುದೇವರು ತಾವು ಕೂತಂತಹ ಚಿತ್ರ. ಆ ಚಿತ್ರವನ್ನು ಅನೇಕ ಮೀಡಿಯಾದಲ್ಲಿ ಸಿಗತ್ತೆ. ಈಗ ಅನೇಕ ಕಡೆ ಆ ಚಿತ್ರವನ್ನು ತೋರಿಸ್ತಾರೆ. ಹಾಗೆ ಇಡೀ ಪರಮಾತ್ಮನ ದೇಹದಲ್ಲಿ ಬ್ರಹ್ಮದೇವರ ತೊಡೆಯ ಮೇಲೆ ಋತುದೇವರು, ಆ ಋತುದೇವರಲ್ಲಿ ಇಡೀ ಜಗತ್ತು. ಹೀಗೆ ಪರಮಾತ್ಮ ತನ್ನ ಇಡೀ ಜಗತ್ತನ್ನು, ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಕೃಷ್ಣ ತಾನು ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ಇನ್ನೂ ತುಂಬ ದರ್ಶನವನ್ನು ಪರಮಾತ್ಮ ಮಾಡಿಸ್ಲಿಕ್ಕೆ ಇದ್ದಾನೆ. ವಿಶ್ವರೂಪ ದರ್ಶನವನ್ನು, ಆ ವಿಶ್ವರೂಪ ದರ್ಶನವನ್ನು ನಾವು ಮಾಡ್ಕೋಬೇಕಾದಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಚಿಂತನೆಗಳು ಏನು? ವಿಶ್ವರೂಪ ದರ್ಶನವನ್ನು ಕೃಷ್ಣ ಮಾಡಿಸಿದ, ಅರ್ಜುನ ಮಾಡಿಕೊಂಡ, ಅದು ಅವನಿಗೆ ಆಯಿತು. ಆ ಕಾಲದಲ್ಲಿ ಇದ್ದಂತಹ ಜನರು ಅದನ್ನು ದರ್ಶನ, ಯಾರು ಉತ್ತಮ ಜೀವರಾಶಿಗಳು, ಅವರಿಗೆ ದರ್ಶನವಾಯಿತು. ಆದರೆ ಈ ಭಗವಂತನ ಅಪರೋಕ್ಷ ದರ್ಶನವನ್ನು ಏನು ಮಾಡಿಸ್ತಾ ಇದ್ದಾನೆ, ಈ ಅಪರೋಕ್ಷ ದರ್ಶನದಿಂದ ನಾವು ಕೃಷ್ಣ ಕೊಟ್ಟ ನಮಗೆ ತತ್ವಜ್ಞಾನ ಏನು ಅಂತಂದರೆ, ಈ ಏನು ಭಗವಂತನ ಅಪರೋಕ್ಷ ಇದೆ, ಈ ವಿಶ್ವರೂಪ ದರ್ಶನ ಇದೆ, ಇದು ಈ ವಿಶ್ವರೂಪ ದರ್ಶನವನ್ನು ನಾವು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಅದನ್ನು ಧ್ಯಾನವನ್ನು ಮಾಡಬೇಕು. ನಮ್ಮ ಯೋಗ್ಯತೆಯ ಪ್ರಕಾರ. ಎಲ್ಲರಿಗೆ ಎಲ್ಲ ಕಾಣಿಸ್ತದೆ ಅಂತಿಲ್ಲ. ಮುಂದಿನ ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಎಲ್ಲರಿಗೆ ಎಲ್ಲ ಕಾಣಿಸ್ತುವಂತೆ ಇಲ್ಲ, ಎಲ್ಲರಿಗೆ ಎಲ್ಲ ಕಾಣಿಸ್ಬೇಕು ಅಂತನೂ ಇಲ್ಲ. ಆದರೆ ಈ ಶ್ರವಣ ಮಾಡುವುದರಿಂದ ನಮಗೆ, ನಾವು ನಿತ್ಯದಲ್ಲಿ ನಮ್ಮ ಜಪ, ಪೂಜಾ, ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕಾದಾಗ ಆ ಪರಮಾತ್ಮ ನಮ್ಮ ಕಣ್ಣಿಗೆ ಬರಬೇಕು, ನಮ್ಮ ಹೃದಯದಲ್ಲಿ ಬಂದು ಕೂತ್ಕೋಬೇಕು ಪರಮಾತ್ಮ. ಅಷ್ಟಾಗಬೇಕು. ಪರಮಾತ್ಮ ನಮ್ಮ ದೇಹದಲ್ಲಿ ಇರುವ ವ್ಯವಸ್ಥೆಯೇ ಹಾಗೆ ಇದೆ. ಪರಮಾತ್ಮ ತಾನು ಹೃದಯ ಕಮಲದಲ್ಲಿ ಬಂದು ಪರಮಾತ್ಮ ಕೂತ್ಕೊಂಡಿದ್ದಾನೆ. ಆ ಪರಮಾತ್ಮನ ಪಾದದ ಕೆಳಗೆ ಪ್ರಾಣದೇವರು ಕೂತ್ಕೊಂಡಿದ್ದಾರೆ. ಇರೋದು ಹಾಗೇನೆ. ಅದನ್ನು ಚಿಂತನೆ ಮಾಡಬೇಕು ನಾವು. ಆ ಪ್ರಾಣದೇವರ ಕಾಲಿನ ಕೆಳಗಡೆ ನಾವು ಜೀವ ಕೂತ್ಕೊಂಡಿದ್ದಾನೆ. ಒಳಗಡೆ ಜೀವ ಆತ್ಮ ಇದ್ದಾನೆ, ಅವನು ಅವರ ಕಾಲು ಕೆಳಗೆ ಕೂತ್ಕೊಂಡಿದ್ದಾರೆ. ಆ ಪ್ರಾಣದೇವರು ಜೀವನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಗಟ್ಟಿಯಾಗಿ ಹಿಡ್ಕೊಂಡು ಆ ಜೀವ ಜಾರಿ ಹೋಗಬಾರ್ದು, ಸೋರಿ ಹೋಗಬಾರ್ದು ಅಂತ ಹಿಡ್ಕೊಂಡಿದ್ದಾರೆ ಅವನ್ನ. ಅದು ತುಂಬ ದೊಡ್ಡ ವಿಷಯ ಅದು. ಆದರೆ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕಾದಾಗ ನಾವು ಜೀವ ವಾಯುದೇವರ ಪಾದದಲ್ಲಿ ಆಶ್ರಿತನಾಗಿದ್ದಾನೆ, ಆ ವಾಯುದೇವರು ಪರಮಾತ್ಮನ ಪಾದದಲ್ಲಿ ಆಶ್ರಿತರಾಗಿದ್ದಾರೆ. ಅಂತಹ ಪರಮಾತ್ಮ ನಮ್ಮ ಹೃದಯದಲ್ಲಿ ಏನಿದ್ದಾನಲ್ಲ ಪರಮಾತ್ಮ, ಆ ಪರಮಾತ್ಮನೇ ಈ ವಿಶ್ವರೂಪ. ಅವನಿಗೆ ಭೇದ ಇಲ್ಲ, ಇಬ್ಬರೂ ಅಭಿನ್ನರಾದವರು. ಇದನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ನಮಗೆ ಎಷ್ಟು ವಿಶ್ವರೂಪದ ಸ್ಮರಣೆ ಮಾಡ್ಕೋತೇವೋ ಅದು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ. ಆದರೆ ಭಗವಂತನ ಐಕ್ಯ ಚಿಂತನೆಯನ್ನು ಅವಶ್ಯವಾಗಿ ನಾವು ಪ್ರತಿ ಕ್ಷಣದಲ್ಲೂ ಪ್ರತಿನಿತ್ಯದಲ್ಲೂ ನಾವು ಕಾಲಕಾಲಕ್ಕೆ ಮಾಡ್ತಾ ಇರಬೇಕು. ಅಂದರೆ ಈ ವಿಶ್ವರೂಪ ದರ್ಶನವನ್ನು ಏನು ಕೃಷ್ಣ ಆಗ ಮಾಡಿಸಿದ ಅದರ ಸಾರ್ಥಕತೆಯನ್ನು ನಾವು ಈಗ ಪಡೆದಂತೆ ಆಗತ್ತೆ. ಇಲ್ಲ ಅಂದರೆ ಇದು ಅವನು ಮಾಡಿಸಿದ, ಅವನು ನೋಡಿದ, ಅವನು ಉದ್ಧಾರ ಆಯಿತು. ಕೇಳಿದವರು ನಮ್ಮ ಉದ್ಧಾರ ಏನಾಗೋದು, ಯಾವಾಗ ಆಗೋದು ಅಂತಂದರೆ ಆ ಶ್ರವಣ ಮಾಡಿದ್ದನ್ನು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಅದನ್ನು ಮನಸ್ಸಿನಲ್ಲಿ ಅದನ್ನು ಸೆರೆ ಮಾಡಿ ಹಿಡಿದಿಟ್ಕೋಬೇಕು. ಆಗ ನಮಗೆ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಸುಲಭವಾಗಿ ಹಾದಿಯಾಗ್ತದೆ ಈ ಶ್ರವಣಾದಿಗಳು. ಆ ಶ್ರವಣವನ್ನು ನಾವು ನಮ್ಮ ಯಥೋಚಿತವಾಗಿ ಮಾಡಿದಾಗ ನಮಗೆ ಅದರಿಂದಾಗಿ ಭಕ್ತಿ, ವೈರಾಗ್ಯದಿಂದಾಗಿ ಭಕ್ತಿಯಿಂದಾಗಿ ನಮಗೆ ಪರಮಾತ್ಮನ ಅಪರೋಕ್ಷ. ಎಂದಾದರೂ ಆಗಲಿ ಪರಮಾತ್ಮನ ಅಪರೋಕ್ಷ. ಆದರೆ ಇವತ್ತಿನ ನಾವು ರೆಡಿ ಅಂತೂ ಆಗಬೇಕಲ್ಲ, ಅಪರೋಕ್ಷಕ್ಕೆ ರೆಡಿ ಅಂತೂ ಆಗಬೇಕಲ್ಲ.
ರೆಡಿ ಆದಮೇಲೆ ಪರಮಾತ್ಮ ಯಾವಾಗ ಕೊಡ್ತಾನೆ ನಮ್ಮ ಯೋಗ್ಯತೆ ಬಂದಾಗ ಕೊಡ್ತಾನೆ ಪರಮಾತ್ಮ. ಹೀಗೆ ಪರಮಾತ್ಮನ ನಾವೆಲ್ಲರಿಗೂ ಮೋಕ್ಷ ಬೇಕು ಅಂತನ್ನುವಂತಹ ಜಿಜ್ಞಾಸುಗಳೇ ನಾವೆಲ್ಲ. ಆ ಮೋಕ್ಷಕ್ಕೆ ಇದೆಲ್ಲ ಅಂತರಂಗ ಸಾಧನ. ಹೀಗಾಗಿ ಭಗವಂತನ ವಿಶಿಷ್ಟ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದಿರನನ್ಯತ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.